ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸೊ ಈ ದಿನ ನಾವು ಬಹಳ ವಿಶೇಷವಾಗಿ ಮೇಷ ಲಗ್ನಕ್ಕೆ ಲಗ್ನ ರಾಶಿ ಅಲ್ಲ, ನೆನ್ಪಿಟ್ಕೊಳ್ಳಿ, ಮೇಷ ಲಗ್ನದಿಂದಲೇ ನೋಡ್ಕೊಳ್ಬೇಕು. ನಾನು ಹೇಳಿದ ಪ್ರಿಡಿಕ್ಷನ್ ಅನ್ನ ರಾಶಿಯಿಂದ ಅಲ್ಲ, ಮತ್ತೆ ಮತ್ತೆ ಹೇಳ್ತೇನೆ, ಓಕೆನಾ? ಎಲ್ಲ ಪ್ರಿಡಿಕ್ಷನ್ಸ್ ನಂದು ಲಗ್ನದ ಮೇಲಿಂದ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಲಗ್ನವನ್ನು ಗುರುತು ಮಾಡಿ ನೀವು ಪ್ರಿಡಿಕ್ಷನ್ ಅನ್ನ ನೋಡ್ಕೊಳ್ಬೇಕು. ಮೇಷ ಲಗ್ನಕ್ಕೆ ಶುಕ್ರ ದಶೆ ಯಾವ ರೀತಿಯಾಗಿ ಫಲಾಫಲಗಳನ್ನು ಕೊಡಬಲ್ಲದು, ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಶುಕ್ರನ ಬಗ್ಗೆ. ಇವತ್ತು ವಿಶೇಷವಾಗಿ ಎಕ್ಸಾಕ್ಟ್ ಆಗಿ ಮೇಷ ಲಗ್ನಕ್ಕೆ, ಪ್ರಾಮಿನೆಂಟ್ ಆಗಿ ಮೇಷ ಲಗ್ನ ಇದ್ದಾಗ ಶುಕ್ರನ ಫಲಾಫಲಗಳು ಏನಿರ್ತವೆ 12 ಭಾವಗಳಲ್ಲಿ, ಅದರ ಬಗ್ಗೆ ಟಿಪ್ಪಣಿ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ಈಗ ಮೇಷ ಲಗ್ನಕ್ಕೆ ಶುಕ್ರ ಯಾರಾಗ್ತಾನೆ, ಏನು ವಿಷಯ ಶುಕ್ರನದು? ಶುಕ್ರ ಬಂದು ಮೇಷ ಲಗ್ನಕ್ಕೆ ಆತ 2ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ, ಸೆಕೆಂಡ್ ಲಾರ್ಡ್, 7th ಲಾರ್ಡ್. ಓಕೆ, ಹಾಗಾದ್ರೆ ಶುಕ್ರ ಯಾವುದಕ್ಕೆ ಬೇಕಾಗಿ ಕೆಲಸ ಮಾಡ್ತಾನೆ? 2ನೇ ಮನೆ, ದುಡ್ಡಿಗೆ ಬೇಕಾಗಿ, ಹಣಕಾಸಿಗೆ ಬೇಕಾಗಿ, ಅಕ್ಯುಮುಲೇಷನ್ ಮಾಡಲಿಕ್ಕೆ, ಒಟ್ಟು ಮಾಡಲಿಕ್ಕೆ ಬೇಕಾಗಿ ಶುಕ್ರ ಕೆಲಸ ಮಾಡ್ತಾನೆ. ಆನಂತರ 2ನೇ ಮನೆ ಬಂದು ಕುಟುಂಬ ಸ್ಥಾನ. ಹಾಗಾದ್ರೆ ಕುಟುಂಬಕ್ಕೆ ಬೇಕಾಗಿ ಶುಕ್ರ ಕೆಲಸ ಮಾಡ್ತಾನೆ, ಕುಟುಂಬವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬೇಕಾಗಿ ಶುಕ್ರ ಕೆಲಸ ಮಾಡ್ತಾನೆ. ಬಟ್ 2ನೇ ಮನೆ ಕಾರಕತ್ವ ಗುರುವಿಗೆ ಇರ್ತದೆ, ಅದು ಅಭಿವೃದ್ಧಿ ಕಾರಕಾತ, ಅದರ ಒಂದು ವಿಷಯ ಬೇರೆ. ಬಟ್ ಕುಟುಂಬ ಸ್ಥಾನದಲ್ಲಿನೇ ಶುಕ್ರ ಬಂದಿರುವುದರಿಂದ ಕುಟುಂಬದ ವಿಚಾರಗಳು ಕೂಡ ಶುಕ್ರನಿಗೆ ಇಂಪ್ಯಾಕ್ಟ್ ಆಗುತ್ತೆ, ಶುಕ್ರನಿಂದ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಆನಂತರ ಹಣಕಾಸು, ಆನಂತರ ನಿಮ್ಮ ವಾಣಿ, ಇದೆಲ್ಲವೂ ಕೂಡ ಶುಕ್ರನಿಂದ ಬರುತ್ತೆ 2ನೇ ಮನೆಯಿಂದ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 2ನೇ ಮನೆಯಲ್ಲಿ ಶುಕ್ರ ಅಕ್ಯುಮುಲೇಟ್ ಮಾಡ್ತಾನೆ, ಒಟ್ಟು ಮಾಡಿಸ್ತಾನೆ, ರಿಸೋರ್ಸ್ ಅನ್ನು ಜನರೇಟ್ ಮಾಡಿಸ್ತಾನೆ ಅಂತ ಇಂಡಿಕೇಶನ್. ಮುಂದಿನ ಒಂದು ಬದುಕಿಗೆ, ಭವಿಷ್ಯಕ್ಕೆ ಯಾವ ರೀತಿಯ ರಿಸೋರ್ಸಸ್ ಬೇಕು ನಮಗೆ, ಆ ರಿಸೋರ್ಸ್ ಅನ್ನು ಜನರೇಟ್ ಮಾಡುವಂತ ಕೆಲಸವನ್ನ ಶುಕ್ರ 2ನೇ ಮನೆಯಲ್ಲಿ ಇದ್ಕೊಂಡು ಮಾಡ್ತಾನೆ. ಓಕೆನಾ? ಅದೇ ರೀತಿ 7ನೇ ಮನೆಯಲ್ಲಿ ಶುಕ್ರನ ಇನ್ನೊಂದು ರಾಶಿ ಇದೆ, ಅದು ಒಂದು ತುಲಾ ರಾಶಿ. ಓಕೆ, ಅದು ಪಾರ್ಟ್ನರ್ಶಿಪ್ ಅನ್ನ ಕೊಡ್ತಾನೆ. ಪಾರ್ಟ್ನರ್ಶಿಪ್, ನಿಮ್ಗೆ ಸಂಗಾತಿ, ನಿಮ್ಮ ಸಂಗಾತಿ ನನ್ನ ಶುಕ್ರ ಕೊಡ್ತಾನೆ. ಶುಕ್ರ ಅಂದ್ರೆ ಸಂಗಾತಿ, ಶುಕ್ರ ಅಂದ್ರೆ ಪಾರ್ಟ್ನರ್ಶಿಪ್. ಓಕೆ, ಆನಂತರಲ್ಲಿ ಎಲ್ಲವೂ ಬರುತ್ತೆ. ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಕೂಡ ಆಯಿತು, ಆನಂತರ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಯಿತು, ಆನಂತರ ನಿಮ್ಮ ಲವ್ ಪಾರ್ಟ್ನರ್ ಆಯಿತು, ಎಲ್ಲವೂ ಕೂಡ ಇದೆ. ಓಕೆ, ಸೊ ಇದು 7th ಹೌಸ್ ಇಂದ ಬರುವಂಥದ್ದು. ಬಟ್ ಈ 2 ಸ್ಥಾನಗಳನ್ನ 2ನೇ ಮನೆ, 7ನೇ ಮನೆ, ಓಕೆ, ಸೆಕೆಂಡ್ ಹೌಸ್ ಮತ್ತೆ 7th ಹೌಸ್ ಅನ್ನ ಮಾರಕ ಸ್ಥಾನ ಅಂತ ಕರೆದಿದ್ದಾರೆ. ನೋಡಿ, ಶುಕ್ರನ 2 ರಾಶಿಗಳನ್ನೇ ಮಾರಕ ಸ್ಥಾನ ಅಂತ ಕರೆದಿದ್ದಾರೆ. ಯಾಕೆ ಹಾಗೆ ಅಲ್ವಾ? ಅದಕ್ಕೆ ಹಲವಾರು ರೀತಿಯ ಕಾರಣ ಇದೆ. ಅದರಲ್ಲಿ ಒಂದು ಕಾರಣ ನಾನು ಹೇಳಿಕೊಡ್ತೇನೆ. ಏನಾಗುತ್ತೆ, 2ನೇ ಮನೆ ಬಂದು ಕುಟುಂಬ ಸ್ಥಾನ, ವಾಣಿ ಸ್ಥಾನ, ಆನಂತರ ಧನಸ್ಥಾನ. ಅಲ್ಲಿ ಏನು ಹೇಳಿಕೊಡ್ತಾ ಉಂಟು, ಯಾವುದೇ ಕಾರಣಕ್ಕೂ ನಿನ್ನ ಕುಟುಂಬದ ವಿಚಾರಗಳನ್ನ ಬಹಿರಂಗಪಡಿಸಬೇಡ. ಯಾರ ಜೊತೆನು ನಿನ್ನ ದುಡ್ಡಿನ ವಿಚಾರಗಳನ್ನ ಬಹಿರಂಗಪಡಿಸಬೇಡ, ಯಾರ ಜೊತೆನು. ನೀನು ಮಾತಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಮಾತಾಡು, ಒಟ್ಟಾರೆ ಮಾತಾಡ್ಲಿಕ್ಕೆ ಕೂಡ ಹೋಗಬೇಡ, ದೂರದೃಷ್ಟಿ ಇಲ್ಲದೆ ಮಾತಾಡಬೇಡ ಅಂತ ಇಂಡಿಕೇಶನ್. ಒಂದು ವೇಳೆ ಇದಕ್ಕೆ ತದ್ವಿರುದ್ಧವಾಗಿ ಹೋದಾಗ, ಫಾರ್ ಎಕ್ಸಾಂಪಲ್, ಎಲ್ಲೊಂದ್ ಕಡೆ ನೀವು ನಿಮ್ಮ ಕುಟುಂಬದ ವಿಚಾರಗಳನ್ನ ಹಂಚಿಕೊಂಡ್ರಿ, ಈಗ ನನ್ನ ಕುಟುಂಬದಲ್ಲಿ ಹಾಗೆ ಹೀಗೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಓಕೆ, ಸೊ ಅದು ಏನಾಗುತ್ತೆ, ಅವರ ಎದುರಲ್ಲಿ ನೀವು ನಗೆ ಪಾಟಲಿಗೆ ಈಡಾಗ್ತೀರಿ ಅಂತ ಇಂಡಿಕೇಶನ್. ಆದ್ರೆ ದುಡ್ಡಿನ ವಿಚಾರ ಹೇಳಿಕೊಂಡ್ರಿ, ನನಗೆ ಅಷ್ಟು ಸಾಲ ಇದೆ, ಇಷ್ಟು ಸಾಲ ಇದೆ, ತುಂಬಾ ಕಷ್ಟ, ಏನ್ ಮಾಡೋದು ಗೊತ್ತಾಗಿಲ್ಲ, ಸೊ ನೀವು ನಿಮ್ಮತನವನ್ನ ನೀವು ಅವ್ರ ಮುಂದೆ ಕಳ್ಕೊಳ್ತೀರಿ ಅಂತ ಆಯ್ತು. ಆನಂತರ ವಾಣಿ, ಆ ವಾಣಿಯನ್ನ ಯಾವ ರೀತಿ ಯೂಸ್ ಮಾಡ್ತೀರಾ, ಆ ವಾಣಿಯನ್ನ ಯಾವ ರೀತಿ ಉಪಯೋಗ ಮಾಡ್ತೀರಾ. ಹಾಗಾದ್ರೆ ಎಲ್ಲೊಂದ್ ಕಡೆ ಏನಾಗುತ್ತೆ, ನಿಮ್ಮ ವಾಣಿ ಒಂದು ವೇಳೆ ಅಸಂಬದ್ಧ ರೀತಿಯಲ್ಲಿ ಬಂದ್ಬಿಡ್ತು, ಅವಾಗ ಏನಾಗುತ್ತೆ, ಎಲ್ಲೊಂದ್ ಕಡೆ ಅದರಿಂದ ಕೂಡ ತೊಂದರೆ ಕ್ರಿಯೇಟ್ ಆಗುತ್ತೆ. ಅದಕ್ಕೇನು ಹೇಳುದು, ಅದನ್ನ ಮಾರಕ ಸ್ಥಾನ ಅಂತ. ಅಂದ್ರೆ ಅದನ್ನ ಬಹಳ ಗೌಪ್ಯವಾಗಿ ಇಡಬೇಕಾಗುತ್ತೆ. ಶುಕ್ರನ ಸ್ಥಾನಗಳನ್ನ ಗೌಪ್ಯವಾಗಿ ಇಡಬೇಕಾಗುತ್ತೆ. ನಿಮ್ಗೆ ಗೊತ್ತಾ, ಮನೆಯಲ್ಲಿ ಅಡುಗೆ ಕೋಣೆ, ಒಂದು ಎಕ್ಸಾಂಪಲ್, ಮನೆಯಲ್ಲಿ ಅಡುಗೆ ಕೋಣೆಯನ್ನ ಹಿರಿಯರು ಏನ್ ಹೇಳ್ತಾ ಇದ್ರು, ಅಡುಗೆ ಕೋಣೆಯಲ್ಲಿ ಯಾರು ಅಡುಗೆ ಮಾಡ್ತಾರೆ ಅವ್ರು ಹೊರಗೆ ಕಾಣಬಾರ್ದು ಅಂತ. ಗೊತ್ತಾ ನಿಮ್ಗೆ? ಅಡುಗೆ ಕೋಣೆ ನಾರ್ಮಲ್ ಆಗಿ ಎಲ್ಲಿ ಬರುತ್ತೆ, ಸೌತ್ ಈಸ್ಟ್ ಅಲ್ಲಿ ಬರುತ್ತೆ. ಆಧಿಪತ್ಯ ಬಂದು ಶುಕ್ರನಿಗಿರುವಂಥದ್ದು. ಆ ಅಡುಗೆ ಕೋಣೆ ಆಕ್ಚುಲಿ ಬಂದಿರಬೇಕು, ಬರೇ ಒಂದು ವೆಂಟಿಲೇಷನ್ ಬಿಟ್ರೆ ಅಲ್ವಾ. ಇಲ್ಲಾಂದ್ರೆ ಅದರಲ್ಲಿ 2-3 ಕಾರಣ ಇರ್ತವೆ ಅಡುಗೆ ಮನೆಯಲ್ಲಿ ಇದ್ದವರು ಕಾಣಬಾರ್ದನೆ. ಒಂದನೇದಾಗಿ, ಆ ಬಾಗಿಲು ಓಪನ್ ಇದ್ದಾಗ ನಿಮ್ಗೆ ಹೊರಗಿಂದ ಬಂದ ಎನರ್ಜಿ ಡೈರೆಕ್ಟ್ ಆಗಿ ಬಂದು ಅವರ ಬೆನ್ನಿಗೆ ಬಡಿಯುವುದರಿಂದ ಯಾರು ಅಡುಗೆ ಮಾಡ್ತಾರೆ ಅವ್ರಿಗೆ ಅಲ್ಲಿ ಬೆನ್ನು ನೋವಿನ ಸಮಸ್ಯೆ ಬರ್ಬೋದು, ಒಂದು. ಎರಡನೇದಾಗಿ, ಹೊರಗಿಂದ ಬಂದ ವ್ಯಕ್ತಿಗಳು ಒಳಗಿರೋ ಸ್ತ್ರೀಯನ್ನ ನೋಡುವಂತಾದ್ರೆ ಅದು ಕೆಲವೊಂದು ಬಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಏನ್ ಹೇಳಿದ್ದಾರೆ, ಅದನ್ನ ಪರ್ದೆ ಹಾಕಿ ಮುಚ್ಚಿ ಬಿಡಬೇಕು ಅಂತ ಹೇಳಿದ್ದಾರೆ, ವೆಂಟಿಲೇಷನ್ ಬಿಟ್ಟು. ಈಗ ಏನ್ ಮಾಡ್ತೇವೆ ನಾವು, ಓಪನ್ ಕಿಚನ್ ಮಾಡ್ಕೊಂಡಿರ್ತೇವೆ, ಓಪನ್ ಅಪ್ ಆಗಿ ಮಾಡ್ಕೊಂಡು, ಅದಕ್ಕೆ ಏನಾಗುತ್ತೆ, ಪ್ರಾಬ್ಲಮ್ ಕೂಡ ಜಾಸ್ತಿನೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಿಲೇಟೆಡ್ ಟು ಶುಕ್ರ. ದುಡ್ಡು ಖರ್ಚು ವಿಪರೀತ ರೀತಿಯಲ್ಲಿ ಆಗುತ್ತೆ.
ಕೆಲವೊಮ್ಮೆ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳನ್ನು ಆ ಮನೆಯವರು ಅನುಭವಿಸ್ತಾರೆ. ಓಪನ್ ಕಿಚನ್ ಇದ್ದ ಆಕ್ಚುಲಿ ಓಪನ್ ಕಿಚನ್ ಮಾಡ್ಕೊಳ್ಳಿಕ್ಕೆ ಇಲ್ಲ. ನಾನು ಜಸ್ಟ್ ಹೇಳಿದ್ದು ನಿಮಗೆ ಯಾಕೆ ಹಾಗೆ. ಯಾಕಂದ್ರೆ ಶುಕ್ರನ ಎಲ್ಲಾ ವಿಚಾರಗಳನ್ನ ಗೌಪ್ಯವಾಗಿಡ್ಬೇಕಾಗುತ್ತೆ, ಬಹಿರಂಗ ಪಡಿಸುವಾಗಿಲ್ಲ. ಬಹಿರಂಗ ಜನರಿಗೆ ಗೊತ್ತಾಗುತ್ತಲ್ವಾ. ನಿಮ್ಮಲ್ಲಿ ಲಕ್ಸುರಿ ಬಂತು. ಶುಕ್ರ ಅಂದ್ರೆ ಏನು? ಶುಕ್ರ ಅಂದ್ರೆ ಲಕ್ಸುರಿ, ಶುಕ್ರ ಅಂದ್ರೆ ಫ್ಲೆಕ್ಸಿಬಿಲಿಟಿ, ಶುಕ್ರ ಅಂದ್ರೆ ಕಂಫರ್ಟೆಬಿಲಿಟಿ, ಶುಕ್ರ ಅಂದ್ರೆ ದುಡ್ಡು, ಶುಕ್ರ ಅಂದ್ರೆ ಸೌಂದರ್ಯ. ಸೊ ಅದೆಲ್ಲ ಉಂಟು ಅಂತಾದಾಗ ಜನರಿಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ನೀವು ಹೇಳಿ ಗೊತ್ತಾಗ್ಬೇಕಂತ ಏನಿಲ್ಲ. ಅದಕ್ಕೇನೆ ಎರಡನೇ ಮನೆ ವಿಷಯಗಳನ್ನ ನೀವು ಯಾರ ಜೊತೆನೂ ಹಂಚುವ ಹಾಗಿಲ್ಲ. ಸೊ ಯು ಬಿ ಕೇರ್ಫುಲ್ ಆಗಿ. ಓಕೆನಾ? ಗೊತ್ತಾಯ್ತು. ಅದಕ್ಕೆ ಅದನ್ನ ಮಾರಕ ಸ್ಥಾನ ಅಂತ ಕರೆದಿದ್ದಾರೆ. ಅಲ್ಲಿಯ ವಿಚಾರನ ಗೌಪ್ಯವಾಗಿಡಿ ಅಂತ ಕರೆದಿದ್ದಾರೆ. ಹೇಗೆ ನೀವು ಸಂಪತ್ತನ್ನ ಅಕ್ಯುಮುಲೇಟ್ ಮಾಡ್ತೀರಾ, ರಿಸೋರ್ಸ್ ಅನ್ನ ಜನರೇಟ್ ಮಾಡಿದ್ರೆ ಒಟ್ಟು ಮಾಡಿರ್ತೀರಾ, ಹಾಗೇನೆ ನಿಮ್ಮ ಕುಟುಂಬದ ವಿಚಾರಗಳನ್ನ, ನಿಮ್ಮ ದುಡ್ಡಿನ ವಿಚಾರಗಳನ್ನ ಅದನ್ನ ಒಟ್ಟು ಮಾಡಿಡಿ, ಅಲ್ಲಿನೇ ಇಡಿ, ಗೌಪ್ಯವಾಗಿಡಿ, ಯಾರಿಗೂ ಹಂಚಬೇಡಿ. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀವಿ. ಸೆಕೆಂಡ್, 7ನೇ ಮನೆಯನ್ನ ಮಾರಕ ಸ್ಥಾನ ಅಂತ ಕರೆದಿದ್ದಾರೆ. ಯಾಕೆ ಮಾರಕ ಸ್ಥಾನ? ಅಲ್ಲಿ ಕೂಡ ಸೇಮ್, ಅದು ಬಂದು ನಿಮ್ಮ ಪಾರ್ಟ್ನರ್, ಅದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕೂಡ, ನಿಮ್ಮ ಬಿಸ್ನೆಸ್ ಕೂಡ, ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಕೂಡ, ನಿಮ್ಮ ಟ್ರಾವೆಲಿಂಗ್ ಕೂಡ, ನಿಮ್ಮ ವಿದೇಶ ಪ್ರಯಾಣ ಕೂಡ, ಮೇಜರ್ ಆಗಿರುವಂಥದ್ದು ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ಹೇಳ್ಬೋದು. ಗಂಡ ಆದ್ರೆ ಹೆಂಡತಿ, ಹೆಂಡತಿ ಆದ್ರೆ ಗಂಡ. ಓಕೆನಾ? ಗಂಡ ಹೆಂಡತಿಯ ಪಾರ್ಟ್ ಅದು. ಅಲ್ಲಿ ಕೂಡ ಹಾಗೇನೆ. ಅಲ್ಲಿ ಏನು ಹೇಳ್ತಾ ಉಂಟು, ಯಾವುದೇ ಕಾರಣಕ್ಕೂ ನೀನು ನಿನ್ನ ಸಂಗಾತಿಯ ವಿಚಾರಗಳನ್ನ, ಅದು ಗಂಡ ಇರ್ಬೋದು ಹೆಂಡತಿ ಇರ್ಬೋದು, ಅವರ ವಿಚಾರಗಳನ್ನ ಅಥವಾ ನಿನ್ನ ಬಿಸ್ನೆಸ್ನ ವಿಚಾರಗಳನ್ನ, ಬಿಸ್ನೆಸ್ನ ಸೀಕ್ರೆಟ್ಸ್ಗಳನ್ನ ಯಾರ ಜೊತೆನೂ ಶೇರ್ ಮಾಡುವ ಹಾಗಿಲ್ಲ. ಒಂದು ವೇಳೆ ನಿನ್ನ ಪಾರ್ಟ್ನರ್ನ ವಿಷಯದಲ್ಲಿ ನೀನು ಅದನ್ನ ಬಹಿರಂಗ ರೀತಿಯಲ್ಲಿ ಶೇರ್ ಮಾಡಿದ್ರಿ, ಈಗ ನನ್ನ ಹೆಂಡತಿ ಸರಿ ಇಲ್ಲ, ಅದಿಲ್ಲ, ಇದಿಲ್ಲ, ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ತೊಂದರೆಗಳಾಗ್ಬೋದು. ಅಥವಾ ಹೆಂಡತಿ ಹೋಗಿ ಯಾರ ಜೊತೆ ಹೇಳಿದ್ರು ನನ್ನ ಗಂಡ ಸರಿ ಇಲ್ಲ, ಗಂಡ ಹಾಗೆ, ಗಂಡ ಹೀಗೆ, ಆವಾಗ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಲ್ಲಿ ಕೆಲವು ಅಸಂಬದ್ಧ ರೀತಿಯ ರಿಲೇಶನ್ಶಿಪ್ ಬರ್ಬೋದು, ಪ್ರಾಬ್ಲಮ್ ಆಗುತ್ತೆ, ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ. ಅದಕ್ಕೇನೆ ಹೇಳಿರುವಂತದ್ದು ಮಾರಕ ಸ್ಥಾನ ಅಂತ. ಅದನ್ನ ಬಹಳ ಗೌಪ್ಯ ರೀತಿಯಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಸೀಕ್ರೆಟ್ಸ್ಗಳನ್ನು ಬಿಟ್ಟು ಕೊಡಬೇಡಿ, ಹಣಕಾಸಿನ ವಿಚಾರಗಳನ್ನು ಬಿಟ್ಟು ಕೊಡಬೇಡಿ, ನಿಮ್ಮ ಸಂಗಾತಿಯ ವಿಚಾರಗಳನ್ನು ಬಿಟ್ಟು ಕೊಡಬೇಡಿ, ನಿಮ್ಮ ಪಾರ್ಟ್ನರ್ನ ವಿಚಾರಗಳನ್ನು ಬಿಟ್ಟು ಕೊಡಬೇಡಿ, ಬಿಟ್ಟು ಕೊಡಬಾರ್ದು. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇದು ವಿಶೇಷ ರೀತಿಯಲ್ಲಿ ಮಾರಕ ಸ್ಥಾನ. ಇನ್ನೊಂದೇನಂದ್ರೆ ಇದು 8ನೇ ಮನೆ ಅಲ್ವಾ? ಇಲ್ಲಿ 8ನೇ ಮನೆ, 8ನೇ ಮನೆ ಆಯುಷ್ಯ ಸ್ಥಾನ. ಆಯುಷ್ಯ ಸ್ಥಾನದ ಕೆಲವು ವಿಚಾರಗಳನ್ನ ನೆಗೆಟ್ ಮಾಡುವಂಥದ್ದು ನಿಮ್ಮ ಅಲ್ಲಿಂದ 12ನೇ ಮನೆ, ಅದರ ನೆಗೆಷನ್ ಪಾರ್ಟ್ ಅದು. ಅಂದ್ರೆ 8ನೇ ಮನೆಯಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಮೇ ಬಿ ನಿಮ್ಮ 7ನೇ ಮನೆ ನಿವಾರಣೆ ಮಾಡುತ್ತೆ. ಅದಕ್ಕೆ ಯಾವಾಗ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಪಾರ್ಟ್ನರ್ಶಿಪ್ ಅಲ್ಲಿ ಚೆನ್ನಾಗಿರ್ತಾರೆ, ಮದುವೆ ಜೀವನದಲ್ಲಿ ಚೆನ್ನಾಗಿರ್ತಾರೆ, 8ನೇ ಮನೆಯಿಂದ ಬರತಕ್ಕಂತಹ ಒಂದಷ್ಟು ಪೀಡೆ, ಒಂದಷ್ಟು ತೊಂದರೆ, ಒಂದಷ್ಟು ಅಬ್ಸ್ಟಕಲ್ಸ್ ದೂರ ಆಗುತ್ತೆ ಬೈ ಡಿಫಾಲ್ಟ್ ಆಗಿ. ನೀವೇ ಸರಿ ಇಲ್ಲದಾಗ ಅದನ್ನ ನೆಗೆಟ್ ಮಾಡುವಂಥದ್ದು ಯಾವುದೂ ಇರುವುದಿಲ್ಲ, ಆಗ ಪ್ರಾಬ್ಲಮ್ ಕೂಡ ಆಗುತ್ತೆ. ನಿಮ್ಗೆ ಗೊತ್ತಾ, ಯಾವತ್ತಾದ್ರೂ ಯಾರಿಗಾದ್ರೂ ಪೀಡೆ ಆಗುತ್ತೆ, ಅನಾರೋಗ್ಯ ಆಗುತ್ತೆ, ದೊಡ್ಡ ಸಂಕಟದಲ್ಲಿ ಸಿಕ್ಕಾಕೊಳ್ತಾರೆ, ಅದೇನೋ ಸಮಸ್ಯೆ ಆಗುತ್ತೆ, ಆ ಸಮಸ್ಯೆಯಿಂದ ಹೊರಬರಬೇಕು, ಅವರೊಂದು ಹರಕೆ ಹೇಳ್ಕೊಳ್ತಾರೆ, ಏನಂತ? ತುಲಾಭಾರ ಮಾಡಿಸ್ತೇನಂತ. ಯಾವುದೋ ಒಂದು ರೂಪದಲ್ಲಿ, ಯಾವುದರಲ್ಲಿ ಕೂಡ ತುಲಾಭಾರ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಅದು ಹರಕೆ ಹೇಳಿದ ನಂತರ ಏನಾಗುತ್ತೆ, ಅವರು ಗುಣಮುಖರಾಗ್ತಾರೆ, ಅವರ ಆರೋಗ್ಯ ಚೇತರಿಸಿಕೊಳ್ಳುತ್ತೆ, ಅಥವಾ ಅವರ ಕಾಮನೆಗಳು ಪೂರೈಕೆ ಆಗ್ತವೆ, ಅಥವಾ ಪೀಡೆಯಿಂದ ಹೊರಬರ್ತಾರೆ. ಯಾಕೆ ಹಾಗೆ? ಯಾಕಂದ್ರೆ ತುಲಾರಾಶಿ ಅಂತ ಏನದು, ಅವರು ತುಲಾಭಾರ ಕೊಡ್ತೇನೆ ಅಂತ ಹೇಳ್ತಾರೆ. ಈ ತುಲಾಭಾರ ಯಾವುದರ ರಿಲೇಟೆಡ್? ಅದು ನಿಮ್ಮ 7th ಹೌಸ್ ರಿಲೇಟೆಡ್ ಅದು ಕೆಲಸ ಮಾಡುದು. ಜ್ಯೋತಿಷ್ಯವಾಗಿ ಹೇಳ್ತಾ ಇದ್ದೇನೆ, ಶಾಸ್ತ್ರೀಯವಾಗಿ ಬೇರೆ ಅರ್ಥ ಇರ್ಬೋದು, ನಂಗೆ ಗೊತ್ತಿಲ್ಲ. ಜ್ಯೋತಿಷ್ಯವಾಗಿ ಹೇಳ್ಬೇಕಾದ್ರೆ ತುಲಾಭಾರ ಅಂತ ಇರುವುದು ಅದು ತುಲಾರಾಶಿಗೆ. ಈಗ ನೀವು ತುಲಾಭಾರ ಮಾಡಿದಾಗ ಏನಾಯ್ತು, ನಿಮ್ಮ 7ನೇ ಮನೆ ಆಕ್ಟಿವೇಟ್ ಆಯ್ತು. ಆವಾಗ 8ನೇ ಮನೆಯ ವಿಚಾರಗಳು ನೆಗೆಟ್ ಆಯ್ತು. ಈಗ ಅದು ಎಲ್ಲೋ ಒಂದ್ ಕಡೆ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡ್ತು. ಆವಾಗ ನಿಮ್ಗೇನು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀರಾ, ತೋ ಅಲ್ಲಿಂದ ನೀವು ಹೊರಬರ್ಬೋದು, ಅಲ್ಲಿಂದ ನೀವು ಪಾರಾಗ್ಬೋದು. ಅದಕ್ಕೆ ತುಲಾಭಾರ ಮಾಡಿಸೋದು. ಯಾಕೆ ತುಲಾಭಾರ? ತುಲಾರಾಶಿಯ ಸಿಂಬಲ್ ಏನಿದೆ ಅದು ಬಂದು ತಕ್ಕಡಿ, ತುಲಾ ತಕ್ಕಡಿಯಲ್ಲಿ ಕೂರಿಸಿ, ರೈಟ್ ತಾನೆ? ಅದು ತುಲಾರಾಶಿ. ಅಂದ್ರೆ ಪ್ರತಿಯೊಂದರಲ್ಲಿ ಕೂಡ ಬ್ಯಾಲೆನ್ಸ್ ಸ್ಟೇಜ್ ಅನ್ನ ಇಟ್ಟುಕೊಳ್ಳುವಂಥದ್ದು. ತುಲಾರಾಶಿ ಹಾಗೇನೆ, ಎಲ್ಲ ಬ್ಯಾಲೆನ್ಸ್ ಸ್ಟೇಜ್. ಅದಕ್ಕೋಸ್ಕರ ತುಲಾಭಾರ ಹೇಳಿರ್ತಾರೆ. ಬಟ್ ನೀವು ಗಂಡ ಮತ್ತೆ ಹೆಂಡತಿ, ನಾನು ಹೇಳ್ತೀನಿ, ಗಂಡ ಮತ್ತೆ ಹೆಂಡತಿ ಅನ್ಯೋನ್ಯವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ, ಯಾವುದೋ ಒಂದು ರೂಪದಲ್ಲಿ. ಇಡೀ ಮನೆಯಲ್ಲಿ ನೀವೇ ನಿಮ್ಮ ಸಮಸ್ಯೆಗಳನ್ನು ನೀವೇ ಹಂಚಿಕೊಳ್ಳಿ, ನೀವೇ ಸೊಲ್ಯೂಷನ್ ಹುಡುಕಿ, ನೀವೇ ನಿಮ್ಮ ಪ್ರೀತಿ ಪ್ರೇಮ ಜಾಸ್ತಿ ಆಗುವಾಗ ನೋಡಿ. ಏನಾಗಿಲ್ಲ ಅಂದ್ರೆ ಯೂನಿವರ್ಸ್ಗೆ ಹೇಳಿಬಿಡಿ, ನಂಗೆ ಇಂಥ ತೊಂದರೆ ಆಗ್ತಾ ಉಂಟು, ಇಂಥ ಸಮಸ್ಯೆ ಆಗ್ತಾ ಉಂಟು, ಆ ಯೂನಿವರ್ಸ್ ನಿಮಗೆ ದಾರಿ ತೋರಿಸುತ್ತೆ, ಆ ಪರಮಾತ್ಮ ನಿಮಗೆ ದಾರಿ ತೋರಿಸ್ತಾನೆ, ನೀವು ನಂಬಿದ ದೇವರು ನಿಮಗೆ ದಾರಿ ತೋರಿಸ್ತಾರೆ, ನಿಮ್ಮ ಪಾಸಿಟಿವ್ ಎನರ್ಜಿ ನಿಮಗೆ ದಾರಿ ತೋರಿಸುತ್ತೆ. ಆವಾಗ ಕೂಡ ಒಳ್ಳೇದಾಗುತ್ತೆ. ನಾವು ಯೂನಿವರ್ಸ್ ಅನ್ನು ಯಾವತ್ತೂ ಕೂಡ ಗಮನಕ್ಕೆ ತರುವುದೇ ಇಲ್ಲ, ಯಾವತ್ತೂ ಅವನ ಜೊತೆ ಕನೆಕ್ಷನ್ ನಲ್ಲಿ ಇರ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ನಮ್ಮ ಪರಿಸ್ಥಿತಿ ಹಾಗೇನೆ, ಪ್ರತಿ ಬಾರಿ ಕೂಡ, ಪ್ರತಿ ಕ್ಷಣ ಕೂಡ ಅವನ ಜೊತೆಗೇನೆ ಕನೆಕ್ಷನ್. ಏನೇ ಇದ್ರು ಕೂಡ ಯೂನಿವರ್ಸ್ ಜೊತೆಗೇನೆ, ನೀನಿದ್ಯಪ್ಪ ಅಷ್ಟೇ, ಬೇರೇನಿಲ್ಲ, ಅಲ್ಲಿಂದಲೇ ಅಲ್ಲ. ಅರ್ಥ ಆಗುತ್ತಾ ನಿಮ್ಗೆ?
ನೀವು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿ ಏನು ಇಂಪ್ಯಾಕ್ಟ್ ಬರ್ಲಿಕ್ಕೆ ಶುರು ಆಗುತ್ತೆ ಅಂತ. ಓಕೆ, ಈಗ ಗೊತ್ತಾಯ್ತು ನಿಮಗೆ 7th ಹೌಸ್ನ ಇಂಪ್ಯಾಕ್ಟ್. ಮಾರಕ ಸ್ಥಾನ ಅಂತ ಯಾಕೆ ಗೊತ್ತಾಯ್ತು, ಓಕೆನಾ. ಇನ್ನು 8ನೇ ಮನೆ, ಇದು ಆಯುಷ್ಯ ಸ್ಥಾನ ಅಂತ ಕರಿತೇವೆ. ಅದರ 12ನೇ ಮನೆನೇ ನಿಮ್ಮ ಯಾವುದು, ತುಲಾರಾಶಿ, ಓಕೆನಾ. ಆನಂತರ 8ನೇ ಮನೆಗೆ 8ನೇ ಮನೆ ನಿಮ್ಮ 3ನೇ ಮನೆ, ಓಕೆನಾ. 8ನೇ ಮನೆಗೆ 8ನೇ ಮನೆ ಅಂತ ಹೇಳೋ ಅದು ನಿಮ್ಮ 3ನೇ ಮನೆ. 8ನೇ ಮನೆಗೆ 8ನೇ ಮನೆ, ಒಂದು ಎಂಟ್ರಿ ಮತ್ತೊಂದು ಎಕ್ಸಿಟ್. ಒಂದು ಕಡೆ ನೀವು ಆತ್ಮನ ಎಂಟ್ರಿ ಅಂತ ಕರೆದಾಗ ಇದು ಬಂದ ಎಕ್ಸಿಟ್, ಓಕೆನಾ. ಕೆಲವು ವಿಚಾರಗಳ ಎಂಟ್ರಿ 3ನೇ ಮನೆ ಅಂದಾಗ ಇದು ಎಕ್ಸಿಟ್. ಅದರಲ್ಲಿ ಇದ್ದಂತಹ ಕೆಲವು ನೆಗೆಟಿವ್ ಪಾರ್ಟ್ ಅನ್ನ ತೆಗೆದು ಬಿಡುವಂಥದ್ದು 8ನೇ ಮನೆ, ಅದು ಒಂದು ಎಕ್ಸಿಟ್, ಓಕೆನಾ. ಎಂಟ್ರಿ ಮತ್ತೆ ಎಕ್ಸಿಟ್. ಅದೇ 8ನೇ ಮನೆ 8ನೇ ಮನೆ ಆಗಿರುವಂತಹ 3rd ಹೌಸ್ಗೆ ನಿಮ್ಮ 2ನೇ ಮನೆ, ಅದು ನೆಗೆಷನ್ ಪಾರ್ಟ್, ಅದು ನೆಗೆಟ್ ಮಾಡುವಂಥದ್ದು. ಅದಕ್ಕೆ ಅದು ಮಾರಕ ಸ್ಥಾನ ಅಂತ ಕರಿತೇವೆ. 2ನೇ ಮನೆಯಲ್ಲಿ 3ನೇ ಮನೆಯಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನ 2ನೇ ಮನೆ ನಿವಾರಣೆ ಮಾಡುತ್ತೆ. 8ನೇ ಮನೆಯಲ್ಲಿ ಬರ್ತಕ್ಕಂಥ ತೊಂದರೆಗಳ 7th ಹೌಸ್ ನಿವಾರಣೆ ಮಾಡುತ್ತೆ. ಮಾಡುವುದೊಂದು ಪಕ್ಕ, ಓಕೆನಾ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ನೋಡ್ಕೊಳ್ಳಿ ಇದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ, ಯಾವ ರೀತಿಯ ಒಂದು ಫಲಾಫಲ ಕೊಡುತ್ತೆ ಅಲ್ವಾ. ಸೊ ಗೊತ್ತಾಯ್ತು ನಿಮ್ಗೆ. ಹಾಗಾದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, 8ನೇ ಮನೆಯಿಂದ ಸಮಸ್ಯೆ ಬಂತು, ನಿಮ್ಗೆ ವಿಪರೀತ ಪೀಡೆ ಬಂತು, ವಿಪರೀತ ಸಮಸ್ಯೆ ಆಯ್ತು. 8ನೇ ಮನೆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದು ಸಾಲ್ವ್ ಆಗದಂತ ಸಮಸ್ಯೆಗಳಿರ್ತವೆ. ಪೀಡೆ ಬರ್ಲಿಕ್ಕೆ ಶುರುವಾಗುತ್ತೆ, ಫ್ಲಕ್ಚುಯೇಷನ್ಸ್ ಬರ್ಲಿಕ್ಕೆ ಶುರುವಾಗುತ್ತೆ. ಆವಾಗ ಗಂಡ ಹೆಂಡತಿ ಸೇರಿಕೊಂಡು ಅಥವಾ ಗಂಡನಿಗೆ ತೊಂದರೆ ಇದೆ, ಹೆಂಡತಿ ಅದಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ವಿಶೇಷವಾಗಿ. ಹೆಂಡತಿ ಅದಕ್ಕೆ ಬೇಕಾಗಿ ಪ್ರಾರ್ಥನೆ, ಹೆಂಡತಿ ಅದಕ್ಕೆ ಬೇಕಾಗಿ ಪ್ರಯತ್ನ, ಹೆಂಡತಿಯಿಂದ ಪ್ರಯತ್ನ ಮಾಡಿದಾಗ ಗಂಡನ ಸಮಸ್ಯೆ ಸಾಲ್ವ್ ಆಗುತ್ತೆ. ಅದೇ ರೀತಿ ಹೆಂಡತಿಗೆ ಪೀಡೆ ಬಂತು, ಹೆಂಡತಿಗೆ ಸಮಸ್ಯೆ ಬಂತು, ಅಥವಾ ಹೆಂಡತಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂತು, ಗಂಡ ಪ್ರಾರ್ಥನೆ ಮಾಡಿದಾಗ, ಗಂಡ ಅದಕ್ಕೆ ಪ್ರಯತ್ನ ಮಾಡಿದಾಗ ಹೆಂಡತಿ ಸಮಸ್ಯೆ ಸಾಲ್ವ್ ಆಗುತ್ತೆ. ನಿಮ್ಮಲ್ಲೇ ಉಂಟು ಸಮಸ್ಯೆಗೆ ಪರಿಹಾರ. ಈಗ ಅಮಿತಾಬ್ ಬಚ್ಚನ್ 1982ರಲ್ಲಿ ಅವರಿಗೆ ಕರುಳಿಗೆ ಏಟಾಯ್ತು. ಇಡೀ ದೇಶನೇ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇತ್ತು ಕೂಲಿ ಚಿತ್ರೀಕರಣದ ಸಂದರ್ಭದಲ್ಲಿ ಅಲ್ವಾ. ಇಡೀ ದೇಶ ಅವರಿಗೆ ಬೇಕಾಗಿ ಪ್ರಾರ್ಥನೆ ಮಾಡ್ತಾರೆ. ಬಟ್ ಅವರ ಪತ್ನಿ ಗಂಡನಿಗೆ ಬೇಕಾಗಿ ಅದೆಷ್ಟು ಶತ ಪ್ರಯತ್ನ ಮಾಡಿದ್ದಾರೆ ಅದು ಬಲ್ಲವರಿಗೆ ಗೊತ್ತಿದೆ. ಅವರಿಂದಾಗಿಯೇ ಇವತ್ತು ಅಮಿತಾಬ್ ಬಚ್ಚನ್ ಇದ್ದಾರೆ. ಇಲ್ಲ ಅಂದ್ರೆ ಆವತ್ತೇ ಅಮಿತಾಬ್ ಬಚ್ಚನ್ ಹೋಗಿರ್ತಾರೆ. ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ, ಅಮಿತಾಬ್ ಬಚ್ಚನ್ ಹೇಗೆ ಬಚಾವಾಗಿದ್ದಾರೆ ಎಂಬುದು ಯೂಟ್ಯೂಬ್ ಅಲ್ಲಿ ಇದೆ. ಅವರ ಪ್ರಾಣ ಹೋಗಿ ಹೇಗೆ ಬಂದಿದೆ ಅದು ಯೂಟ್ಯೂಬ್ ಅಲ್ಲಿ ಇದೆ. ಅವರು ಅಮಿತಾಬ್ ಬಚ್ಚನ್ ಇರುವಂತಹ ವಾರ್ಡಿನಲ್ಲಿ, ಅಮಿತಾಬ್ ಬಚ್ಚನ್ನ ತಾರೀಕಿನಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ, ಅಲ್ಲಿ ಅವನು ಪ್ರಾಣ ಬಿಡ್ತಾನೆ, ಅಮಿತಾಬ್ ಬಚ್ಚನ್ಗೆ ಪ್ರಾಣ ಬರುತ್ತೆ. ಅದು ಹೇಗೆ ಸಾಧ್ಯ? ಅದಕ್ಕೆ ಹೇಳುದು ಪರಿಹಾರಗಳು ಏನಿದೆ ಅದು ನಿಮ್ಮ ಪಾರ್ಟ್ನರ್ ಜೊತೆಗೇನೆ ಇದೆ. ಹಾಗಾದ್ರೆ ಅದನ್ನ ಮಾಡ್ಬೇಕು. ಅದಕ್ಕೆ ಹೇಳುದು ಯಾವಾಗ ಒಂದು ಗಂಡ ಮತ್ತೆ ಹೆಣ್ಣು, ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದನ್ನ ಶುಕ್ರನ ಪಾರ್ಟೇ ರಿಲೇಶನ್ಶಿಪ್ ಅಲ್ವಾ. ಆ ರಿಲೇಶನ್ಶಿಪ್ ಅನ್ನು ಅಷ್ಟು ಚೆನ್ನಾಗಿ ನೀವು ಇಟ್ಟುಕೊಂಡಾಗ, ಅಷ್ಟು ಚೆನ್ನಾಗಿ ನೀವು ನಿಭಾಯಿಸ್ತಾ ಹೋದಾಗ 8ನೇ ಮನೆಯಿಂದ ಅಷ್ಟು ಅದು ತೊಂದರೆ ಬರಬೇಕು, ನೆಗೆಷನ್ ಬರಬೇಕು, ಅಲ್ಲಿ ನಿಮ್ಗೆ ನೆಗೆಟಿವ್ ಎನರ್ಜಿ ಬರಬೇಕು, ಅಥವಾ ನಿಮ್ಗೆ ತುಂಬಾನೇ ಫ್ಲಕ್ಚುಯೇಷನ್ಸ್ ಅದು ಸಾಧ್ಯ ಇಲ್ಲ. ನಿವಾರಣೆ ಕೂಡ ಆಗುತ್ತೆ ಬಂದ ಹಾಗೇನೆ. ಈಗ ಗಂಡ ಹೆಂಡ್ತಿನೇ ಸರಿ ಇಲ್ಲ, ಪ್ರತಿದಿನ ಕಚ್ಚಾಟ ಅಥವಾ ಸಮಸ್ಯೆನೆ, ಏನು ಮಾಡೋಕ್ಕಾಗಲ್ಲ, ಅಬ್ಸ್ಟಕಲ್ಸ್ ಇರುತ್ತೆ, ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ, ಈ ಪರಿಸ್ಥಿತಿ ಇರುತ್ತೆ. ನಾನು ಇದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಇದನ್ನ ನೀವು ಫಾಲೋ ಮಾಡಿದ್ರೆ ನನ್ನ ವಿಡಿಯೋದ ಆ ಒಂದು ಧ್ಯೇಯ ಏನೋ ಅದು ಸಾರ್ಥಕ ಆಯ್ತು, ನನ್ನ ಇಂಟೆನ್ಷನ್ ಏನೋ ಸಾರ್ಥಕ ಆಯ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸಮಸ್ಯೆಗೆ ಸೊಲ್ಯೂಷನ್ ಇರುತ್ತೆ, ನಾನು ಇರುವುದಿಲ್ಲ ಅಂದ್ರೆ, ಬಟ್ ಇದು ಅತ್ಯಂತ ಸುಲಭ ರೀತಿಯಲ್ಲಿ ಸೊಲ್ಯೂಷನ್ ಸಿಗುತ್ತೆ ನಿಮ್ಗೆ. ಬರೇ ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳು, ಅನ್ಯೋನ್ಯವಾಗಿರ್ಲಿಕ್ಕೆ ಪ್ರಯತ್ನ ಮಾಡುದು. 8ನೇ ಮನೆಯಲ್ಲಿ ಬರ್ತಕ್ಕಂಥ ಆಯುಷ್ಯನೂ ಜಾಸ್ತಿ ಆಯ್ತು, 8ನೇ ಮನೆಯಲ್ಲಿ ಬರ್ತಕ್ಕಂಥ ಪೀಡೆನೂ ಕಡಿಮೆ ಆಯ್ತು. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಯಾಕೆ ಮಾರಕ ಸ್ಥಾನ ಅಂತ ಕರೀತಾರೆ? ಇದಕ್ಕೇನಿದಾರೆ ಮಾರಕ ಸ್ಥಾನ ಅಂತ ಕರೀದು 7ನೇ ಮನೆ ಮತ್ತೆ 2ನೇ ಮನೆಯನ್ನ. ಅದರ ಅರ್ಥ ಅದು ನಿಮ್ಗೆ ತುಂಬಾ ತೊಂದರೆ ಕೊಡುತ್ತೆ ಅಂತಲ್ಲ ಅಲ್ವಾ. ತೊಂದರೆ ಕೊಡುತ್ತೆ. ಈಗ 2ನೇ ಮನೆ ವೃಷಭ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದ್ರು ಕೂಡ, ತುಲಾ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದ್ರು ಕೂಡ ಅದರ ಅಟ್ರಿಬ್ಯೂಟ್ಸ್ ಏನಿದೆ ಅದನ್ನು ಕೂಡ ನೀವು ಹೇಳುವ ಹಾಗಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಮೇಷ ಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ, ವೃಷಭ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂತು ಅಥವಾ ಬೇರೆ ಬೇರೆ ಪ್ಲಾನೆಟ್ಸ್, ಶುಕ್ರ ಹೇಗೂ ಇದ್ದಾನೆ, ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಅದರ ವಿಚಾರಗಳನ್ನು ಕೂಡ ನೀವು ಬೇರೆಯವ್ರ ಜೊತೆ ಶೇರ್ ಮಾಡೋ ಹಾಗಿಲ್ಲ. ಎಷ್ಟು ಅದನ್ನ ಬಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಅಷ್ಟು ಬಚ್ಚಿಟ್ಕೊಳ್ಬೇಕು ನೀವು, ಓಕೆನಾ. ನಾರ್ಮಲ್ ಆಗಿ ಬಚ್ಚಿಡುವಂಥದ್ದು 8ನೇ ಮನೆ ಮತ್ತೆ 10ನೇ ಮನೆ, ಅದರ ವಿಷಯನೇ ಬೇರೆ.
ಬಟ್ ಇಲ್ಲಿ ಅದನ್ನ ಹೇಳ್ಕೊಳ್ಳಿಕ್ಕಿಲ್ಲ, ಅದಕ್ಕೊಂದು ಮರ್ಯಾದೆ, ಆ ಮರ್ಯಾದೆ ಚೌಕಟ್ಟಿನೊಳಗೆ ಅದನ್ನ ಬಳಸಬೇಕಾಗುತ್ತೆ. ಯಾವುದೇ ಪ್ಲಾನ್ಸ್ ಬಂದ್ರು ಕೂಡ ಶುಕ್ರನಿಗಂತೂ ವಿಶೇಷ, ಆ ಭಾವದ ಪರಿಣಾಮ ಏನುಂಟು ಅದಂತೂ ವಿಶೇಷ, ಅದನ್ನ ಬಚ್ಚಿಟ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ನೀವು ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು. ಅರ್ಥ ಮಾಡ್ಕೊಂಡ್ರೆ ಗೆದ್ದು ಬಿಡ್ತೀರಾ. ಈಗ ಶುಕ್ರನ ಬಗ್ಗೆ ಇನ್ನಷ್ಟು ವಿವರಣೆಗಳು ನಿಮಗೆ ಬೇಕು ಅಂದಾಗ ನಾನು ಈ ಮೊದಲೇ ಶುಕ್ರನ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೇನೆ, ಅದನ್ನು ನೋಡಿಕೊಂಡಾಗ ಒಂದಷ್ಟು ವಿವರಣೆಗಳು ನಿಮಗೆ ಗೊತ್ತಾಗಲಿಕ್ಕೆ ಶುರು ಆಗ್ತವೆ. ಓಕೆನಾ, ನಾನು ಇಲ್ಲಿ ಬಂದ್ಬಿಡ್ತೇನೆ. ಶುಕ್ರ ದಶೆ ನಡೀತಾ ಉಂಟು ಈಗ ಮೇಷ ಲಗ್ನಕ್ಕೆ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಶುಕ್ರ ದಶೆ ನಡೀತಾ ಉಂಟು. ಶುಕ್ರ ಈಗ 1ನೇ ಮನೆಯಲ್ಲಿದ್ದಾನೆ. ಓಕೆನಾ, 1ನೇ ಮನೆಯಲ್ಲಿದ್ದಾನೆ. ಓಕೆ, 1ನೇ ಮನೆಯಲ್ಲಿದ್ದಾನೆ. ನೋಡಿ ಇಲ್ಲಿ ಏನಾಗುತ್ತೆ, ಶುಕ್ರನಿಗೆ ಆ ಒಂದು ಕುಜನ ರಾಶಿ ಏನುಂಟು ಅದು ಒಂದು ಲೆಕ್ಕಕ್ಕೆ ಸಮ ಅಂತ ಹೇಳ್ಬೋದು ನಾವು, ಆದ್ರೂ ಕೂಡ ಶತ್ರು ಅಂತ ನೀವು ಪರಿಗಣಿಸಿ. ಓಕೆನಾ, ಶುಕ್ರನ ಅಟ್ರಿಬ್ಯೂಟ್ಸೇ ಬೇರೆ, ಕುಜನ ಅಟ್ರಿಬ್ಯೂಟ್ಸೇ ಬೇರೆ, ಶತ್ರು ಅಂತ ಪರಿಗಣಿಸಿ ಪರವಾಗಿಲ್ಲ. ಇಲ್ಲೇನಾಗುತ್ತೆ, ಯಾವಾಗ ಶುಕ್ರ ನಿಮ್ಮ ಲಗ್ನದಲ್ಲಿನೇ ಬಂದ್ಬಿಟ್ಟ, ಅವಾಗ ನೆನ್ಪಿಟ್ಕೊಳ್ಳಿ, ಆತ ಎಲ್ಲೇ ಇದ್ರೂ ಕೂಡ ಶುಕ್ರ ದಶೆ ನಡೆದಾಗ ನಿಮಗೆ 2ನೇ ಮನೆ ಮತ್ತು 7ನೇ ಮನೆ ರಿಸಲ್ಟ್ ಬೈ ಡಿಫಾಲ್ಟ್ ಆಗಿ ಬರುತ್ತೆ. ದುಡ್ಡೊಟ್ಟು ಮಾಡುವಂಥದ್ದು, ಅಕ್ಯುಮುಲೇಟ್ ಮಾಡುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಆ ರಿಸಲ್ಟ್ ಒಂದು ಬರುತ್ತೆ. ಆನಂತರ 7th ಹೌಸ್, ನೀವು ಯೋಗ್ಯ ವಯಸ್ಕರಾದ್ರೆ ನಿಮಗೆ ಮನೆ ಮಾಡುವಂಥದ್ದು, ನಿಮಗೆ ಪಾರ್ಟ್ನರ್ಶಿಪ್ ಆಗುವಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥದ್ದು, ಮದುವೆ ಆಗುವಂಥದ್ದು, ನಿಮಗೆ ಪಾರ್ಟ್ನರ್ ಬರುವಂಥದ್ದು ಅದಂತೂ ಇದ್ದೇ ಇರುತ್ತೆ, ಟ್ರಾವೆಲಿಂಗ್ ಇದ್ದೇ ಇರುತ್ತೆ. ಇದು ನಾರ್ಮಲ್ ಆಗಿ ಶುಕ್ರ ದಶೆ ನಡೆದಾಗ ನಿಮಗೆ ಬರುವಂಥದ್ದು. ಓಕೆನಾ, ಯಾರಿಗೆ ಮೇಷ ಲಗ್ನಕ್ಕೆ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಏನ್ ಮಾಡ್ತೇನೆ, ಶುಕ್ರ ಎಲ್ಲೆಲ್ಲಿದ್ರೆ ಏನೇನಾಗುತ್ತೆ ಫಟಾಫಟ್ ಅಂತ ಅದನ್ನ ಹೇಳಿ ಮುಗಿಸ್ತೇನೆ. ಓಕೆ, ಈಗ ಶುಕ್ರ ಲಗ್ನದಲ್ಲಿ ಬಂದ್ಬಿಟ್ಟ, ಮೇಷರಾಶಿಯಲ್ಲಿ ಬಂದ ಅಲ್ವಾ, ಅದು ಶತ್ರು ರಾಶಿ ಅನ್ನೋದಕ್ಕಿಂತ ಸಮಾನತೆ ಉಂಟು. ನೀವು ಶತ್ರು ಅಂತ ಇಟ್ಕೊಂಡ್ರು ಪರವಾಗಿಲ್ಲ, ಸಮಾನತೆ ಅಂತ ಇಟ್ಕೊಂಡ್ರು ಪರವಾಗಿಲ್ಲ, ಎರಡು ಕೂಡ ಅಲ್ಲಿ ಕೆಲಸ ಅಂತೂ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಶುಕ್ರ ಮೇಷರಾಶಿಯಲ್ಲಿ ಬಂದಾಗ ಯೋಗ್ಯ ವಯಸ್ಕರಿಗೆ ಹೇಳ್ತಾ ಇದ್ದೀನಿ ಅಲ್ವಾ. ಈಗ ಒಂದು ಮಾತು ಇನ್ನೊಂದು ಹೇಳ್ತೇನೆ ಕೇಳಿಸ್ಕೊಳ್ಳಿ. ಈ ಶುಕ್ರ ದಶೆ ಏನಾದ್ರು ಸಣ್ಣ ಮಕ್ಕಳಿಗೆ ಬಂದ್ಬಿಡ್ತು, ಸಣ್ಣ ವಯಸ್ಸಲ್ಲಿ ಸಣ್ಣ ಮಕ್ಕಳಿಗೆ ಶುಕ್ರ ದಶೆ ಬಂದ್ಬಿಡ್ತು, ಒಂದು 20ನೇ ವಯಸ್ಸಿನ ಒಳಗಡೆನೆ ಬಂದ್ಬಿಡ್ತು ಅಲ್ವಾ, ತೊಂದರೆ ಅಂತೂ ಖಂಡಿತಲ್ಲ. ಬಟ್ ಅವ್ರಿಗೆ ಆಲಸ್ಯ ಜಾಸ್ತಿ ಆಗುತ್ತೆ, ಸುಸ್ತಿ ಜಾಸ್ತಿ ಆಗುತ್ತೆ, ಲಕ್ಸುರಿ ಬೇಕು, ಕೂತ್ಕೊಂಡಲ್ಲೇ ಇರ್ತಾರೆ, ಮಲಕ್ಕೊಂಡು ಓದ್ತಾರೆ. ಈ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ. ಶುಕ್ರನಿಂದ ಎಕ್ಸಾಕ್ಟ್ ಇಂಪ್ಯಾಕ್ಟ್ ಬರಬೇಕು, ಒಳ್ಳೆ ರಿಸಲ್ಟ್ ಬರಬೇಕಾದ್ರೆ ಶುಕ್ರನಿಗೆ ಯಾವುದೇ ರೀತಿಯ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬರಬಾರ್ದು. ಅನ್ಯಥಾ ಶುಕ್ರ ಕೂಡ ತೊಂದರೆಗೊಳಗಾಗ್ತಾನೆ, ಶುಕ್ರ ಸಮಸ್ಯೆಗೊಳಗಾಗ್ತಾನೆ. ಆವಾಗ ನಿಮಗೆ 2ನೇ ಮನೆ 7ನೇ ಮನೆ ಬೈ ಡಿಫಾಲ್ಟ್ ಆಗಿ ತೊಂದರೆಗೊಳಗಾಗುತ್ತೆ. ಸೊ ಇದು ವಿಚಾರ ತನ್ನಿಂದಾನೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ 1ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಪರವಾಗಿಲ್ಲ, ಒಳ್ಳೆ ಲಕ್ಷಣ, 1ನೇ ಮನೆಯಲ್ಲಿ ಇದ್ದಾನೆ. ಬಟ್ ಏನಾಗುತ್ತೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಮೇಷರಾಶಿಯ ಶುಕ್ರ, ಯೋಗ್ಯ ವಯಸ್ಕರು ನೀವೀಗ. ಅವಾಗ ಏನಾಯ್ತು, ಯಾರನ್ನ ನೋಡ್ತೀರಾ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ಬೋದು. ಅವ್ರು ನೋಡಿ ತಕ್ಷಣ ನಿಮ್ಗೆ ಪ್ರೀತಿ ಪ್ರೇಮ ಹುಟ್ಟಿ ಬಿಡ್ತು ಈಗಲೇ. ಆ ಕೂಡಲೇ ಡಿಸಿಷನ್ ತಗೊಳ್ತೀರಾ, ಇವರನ್ನೇ ಮದುವೆ ಆಗ್ತೇನೆ ಅಂತ, ಯಾತೋ ಗಂಡು ಯಾತೋ ಹೆಣ್ಣು. ಆ ಒಂದು ಪರಿಸ್ಥಿತಿ ಇಲ್ಲಿರ್ತದೆ ನಿಮ್ಗೆ ಶುಕ್ರನಿಂದ, ಸಡನ್ ಡಿಸಿಷನ್ ತಗೊಳ್ಳುವಂಥದ್ದು. ಈಗೊಂದು ಬಟ್ಟೆ ಅಂಗಡಿಗೆ ಹೋದ್ರಿ, ಮೊದಲಿಗೆ ಯಾವ್ದು ನೋಡಿದ್ರೆ ಅದೇ ಪಸಂದ ಇದೆ, ಇದೇ ಇರ್ಲಪ್ಪ ಬೇರೆ ಎಲ್ಲ ಬೇಡ, ಓಕೆ ಅದನ್ನೇ ತಗೊಂಡು ಸೀದಾ ಬಂದ್ಬಿಟ್ವಿ. ಅದರ ಅರ್ಥ ಏನು ಅಂದ್ರೆ, ಶುಕ್ರ ಮೇಷರಾಶಿಯಲ್ಲಿದ್ದಾನೆ, ಫಸ್ಟ್ ರಾಶಿಯಲ್ಲಿದ್ದಾನೆ, 1ನೇ ನಂಬರ್ ರಾಶಿಯಲ್ಲಿದ್ದಾನೆ. ಅದರ ಅರ್ಥ ಏನಂದ್ರೆ, ಏನೇ ನೋಡಿದ್ರು ಕೂಡ ಅದು ಕೂಡಲೇ ನಿಮ್ಗೆ ಪಸಂದಾಗಿ ಬಿಡುತ್ತೆ. ಕೆಲವೊಮ್ಮೆ ಆಗದೆ ಹೋಗ್ಬೋದು, ವಿಷಯ ಬೇರೆ, ಹೆಚ್ಚಿಗೆ ಚಾಯ್ಸ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಬೇಕಾಗಿಲ್ಲಪ್ಪ ಇದೇ ಇರಲಿ ಅಂತ. ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ಹಾಗೇನೆ, ಒಬ್ಬರ ನೋಡಿ ತಕ್ಷಣ ನಿಮ್ಗೆ ಅಟ್ರಾಕ್ಷನ್ ಆಗಿ ಬಿಡುತ್ತೆ. ಅವರ ಫಿಸಿಕಲ್ ಅಪಿಯರೆನ್ಸ್ ಅನ್ನು ನೋಡ್ಕೊಂಡೇ ನೀವೇನ್ ಮಾಡ್ತೀರಾ, ಅಟ್ರಾಕ್ಟ್ ಆಗಿಬಿಡ್ತೀರಾ. ಅವರ ಮುಖ ಚಂದ ಇದೆ ಅಷ್ಟೇ ಸಾಕು, ಅವರ ಹಿನ್ನೆಲೆ ಏನು, ಅವರ ಕುಟುಂಬ ಏನು, ಅವರ ಕೆಲಸ ಏನು, ಅದೆಲ್ಲ ಸೆಕೆಂಡರಿ. ಆ ಕೂಡಲೇ ಡಿಸಿಷನ್ ತಗೊಂಡ್ಬಿಡ್ತೀರಿ, ನಾನು ನಿಮ್ ಜೊತೆನೆ ಮದುವೆ ಆಗ್ತೇನೆ ಅಂತ. ಇದು ಇಂಪ್ಯಾಕ್ಟ್ ಅನ್ನು ಕೊಡ್ತಾನೆ ಶುಕ್ರ, ಮೇಷರಾಶಿಯ ಶುಕ್ರ. ಆನಂತರ ಆತ 7th ಹೌಸ್ ಅನ್ನು ನೋಡ್ತಾನೆ, 7ನೇ ಮನೆ ತುಲಾ ರಾಶಿಯನ್ನ, ಮದುವೆ ಮಾಡಿಸ್ತಾನೆ. ಯೋಗ್ಯ ವಯಸ್ಕರಿಗೆ ಮದುವೆ, ಓಕೆನಾ, ಮದುವೆ ಮಾಡಿಸ್ತಾನೆ. ಇಲ್ಲ ಅಂದ್ರೆ ಪಾರ್ಟ್ನರ್ಶಿಪ್ ಕೊಡ್ತಾನೆ, ಇಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿಸ್ತಾನೆ, ಇಲ್ಲ ವಿದೇಶ ಪ್ರಯಾಣ ಮಾಡಿಸ್ತಾನೆ. ಏನಾದ್ರೂ ಒಂದು 7th ಹೌಸ್ಗೆ ಬೇಕಾದಂತ ಒಂದು ಇಂಪ್ಯಾಕ್ಟ್ ಅನ್ನ 100% ಕ್ರಿಯೇಟ್ ಮಾಡಿ. ಯಾಕಂದ್ರೆ ಶುಕ್ರ ನೋಡ್ತಾ ಇದ್ದಾನೆ, ಅದನ್ನು ತನ್ನದೇ ಮನೆಯನ್ನು ನೋಡ್ತಾ ಇದ್ದಾನೆ, ಅದು ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗೃತೆ ಬೇಕು. ಯಾಕಂದ್ರೆ ದುಡ್ಡಿನ ಅಧಿಪತಿಯಾಗಿ ತನ್ನಿಂದ 12ನೇ ಮನೆಯಲ್ಲಿ ಇದ್ದಾನೆ ಆತ, ತನ್ನಿಂದ 12ನೇ ಮನೆಯಲ್ಲಿ ಇದ್ದಾನೆ. ಅದರಿಂದ ದುಡ್ಡಿನ ಪಾರ್ಟ್ ತುಂಬಾ ಜಾಗೃತರಾಗಿರ್ಬೇಕು. ದುಡ್ಡು ಬರುತ್ತೆ, ಪಟ ಖರ್ಚು ಮಾಡ್ತೀರಾ, ಕಳ್ಕೊಳ್ತೀರಾ, ಅಥವಾ ನಿಮ್ಮ ಶರೀರ ಸೌಂದರ್ಯಕ್ಕೆ ಬೇಕಾಗಿ ದುಡ್ಡನ್ನು ಯೂಸ್ ಮಾಡ್ತೀರಾ, ನಿಮ್ಗೆ ಬೇಕಾಗಿ ಖುದ್ದು ಯೂಸ್ ಮಾಡ್ತೀರಾ, ಸೆಲ್ಫ್ ಯೂಸ್ ಮಾಡ್ತೀರಾ. ಈ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗ್ಬೋದು, ಜಾಗೃತರಾಗಿರ್ಬೇಕು. ಒಟ್ಟಾರೆ ನಿಮ್ಗೆ ಮದುವೆ ಆದ ನಂತರ ಭಾಗ್ಯೋದಯ, ಅಥವಾ ಮದುವೆ ಆದ ನಂತರ ಒಳ್ಳೇದಾಗುವಂಥದ್ದು, ಮದುವೆ ಆದ ನಂತರ ದುಡ್ಡಿನ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇರುತ್ತೆ. ಓಕೆನಾ, ಇದು ಬಂದು ಮೇಷರಾಶಿ ಶುಕ್ರ, ಮೇಷ ಲಗ್ನದವರಿಗೆ ಶುಕ್ರ ದಶೆ ನಡೆದಾಗ ಆಗುವಂತ ಫಲಾಫಲಗಳು. ಈಗ ಮೇಷ ಲಗ್ನಕ್ಕೆ ಶುಕ್ರ 2ನೇ ಮನೆಯಲ್ಲಿದ್ದಾನೆ, ಮೇಷ ಲಗ್ನಕ್ಕೆ ಶುಕ್ರ 2ನೇ ಮನೆಯಲ್ಲಿದ್ದಾನೆ, ಶುಕ್ರ ದಶೆ ನಡೀತಾ ಉಂಟು. ಶುಕ್ರ ಇದನ್ನು 2ನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ. ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ. ದುಡ್ಡು ಮಾಡಬೇಕು, ದುಡ್ಡು ಕಮಾಯಿಸಬೇಕು, ದುಡ್ಡು ಜಮಾ ಮಾಡಬೇಕು, ರಿಸೋರ್ಸ್ ಜನರೇಟ್ ಮಾಡಬೇಕು,
ನನ್ನಿಂದ ನನ್ಗೆ ಅಂತಲ್ಲ, ನನ್ನ ಪೀಳಿಗೆಗೂ ಬೇಕು, ನನ್ನ ಕುಟುಂಬಕ್ಕೆ ಬೇಕು. ಅದಕ್ಕೋಸ್ಕರ ನೀವೇನ್ ಮಾಡಿ ರಿಸೋರ್ಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ತಪ್ಪಂತೂ ಖಂಡಿತ ಅಲ್ಲಪ್ಪ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಯೋಗ್ಯ ವಯಸ್ಕರು ಅಲ್ವಾ, ಸಣ್ಣ ಮಕ್ಕಳಿಗೆ ಆದ್ರೆ ವಿಷಯ ಬೇರೆ ಅಲ್ವಾ. ಆ ನಂತರ ಶುಕ್ರ ಏನ್ ಮಾಡ್ತಾನೆ, ನೇರವಾಗಿ 8ನೇ ಮನೆಯನ್ನು ನೋಡ್ತಾನೆ, ಲಗ್ನದಿಂದ 8ನೇ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ. ಥಾಟ್ಸ್ ಏನ್ ಬರುತ್ತೆ, ಸುಲಭ ರೀತಿಯಲ್ಲಿ ಹೇಗೆ ದುಡ್ಡು ಮಾಡುದು, ಅದು ಬರುತ್ತೆ ಸುಲಭ ರೀತಿಯಲ್ಲಿ ಅಲ್ವಾ. ಕಷ್ಟಪಡ್ಲಿಕ್ಕಿಲ್ಲ ನಮ್ಗೆ ತುಂಬಾ, ಯಾಕಂದ್ರೆ ಶುಕ್ರನ ಇಂಪ್ಯಾಕ್ಟ್ ಅದು. ಕಷ್ಟಪಡ್ಲಿಕ್ಕಿಲ್ಲ, ಸುಲಭ ರೀತಿಯಲ್ಲಿ ಏನು ದುಡ್ಡು ಬರುತ್ತೆ. ಅದನ್ನ ನೀವು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಸುಲಭ ರೀತಿಯಲ್ಲಿ ದುಡ್ಡು ಬರಲಿ, ಸುಲಭ ರೀತಿಯಲ್ಲಿ ನಮ್ಗೆ ಇನ್ಕಮ್ ಬರಲಿ, ಸುಲಭ ರೀತಿಯಲ್ಲಿ ನಾವೇನಾದ್ರು ಇನ್ಕಮ್ ಮಾಡುವಂತಾಗಲಿ, ಈ ಪರಿಸ್ಥಿತಿ ಇರ್ತದೆ. ತಪ್ಪಂತೂ ಖಂಡಿತ ಅಲ್ಲ. ಕೆಲವರಿಗೆಲ್ಲ ಏನಾಗುತ್ತೆ, ಈಗ ಕೆಲವರು ಮೇಷಲಗ್ನ ಜಾತಕ 2ನೇ ಮನೆಯಲ್ಲಿ ಶುಕ್ರ, ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ವರ್ಕ್ ಆಗ್ಬೋದು. ಕೆಲವರೆಲ್ಲ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಾರೆ, ಗಣಿಗಾರಿಕೆಯಲ್ಲಿ ಅವ್ರಿಗೆ ಬಹಳ ಫೇವರೇಬಲ್ ಆಗ್ಬೋದು. ಇನ್ನು ಕೆಲವರೆಲ್ಲ ರಹಸ್ಯ ವಿದ್ಯೆಗಳನ್ನ ಕಲಿತಾರೆ, ಡಿಗ್ ಮಾಡ್ತಾರೆ, ಅವ್ರಿಗೆಲ್ಲ ಬಹಳ ಫೇವರೇಬಲ್ ಆಗ್ಬೋದು. ಇನ್ನು ಕೆಲವರು ಗಾರ್ಡನಿಂಗ್ ಮಾಡ್ತಾರೆ, ಅವ್ರಿಗೆ ಫೇವರೇಬಲ್ ಆಗ್ಬೋದು. ಇನ್ನು ಕೆಲವರು ಕೆಲವು ಪ್ರಾಡಕ್ಟ್ಗಳನ್ನು ಮಾಡಿ ಅದನ್ನ ಮಾರ್ತಾರೆ, ಅವ್ರಿಗೆ ಫೇವರೇಬಲ್ ಆಗ್ಬೋದು. ಈ ರೀತಿಯಾಗಿ ಅಲ್ವಾ, ಕೆಲವರಿಗೆ ಬೋನಸ್ ಸಿಗ್ಬೋದು, ಇನ್ನು ಕೆಲವರಿಗೆ ಲಾಟ್ರಿ ಹೊಡಿಬೋದು, ಇನ್ನು ಕೆಲವರಿಗೆ ಸ್ಪೆಕ್ಯುಲೇಷನ್ ಟ್ರೇಡಿಂಗ್ ಎಲ್ಲ ಮಾಡಿ ಅದರಿಂದ ದುಡ್ಡು ಬರ್ಬೋದು, ಏನು ಕೂಡ ಓಕೆನಾ. ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಬಟ್ ಶುಕ್ರನಿಗೆ ಅಫ್ಲಿಕ್ಷನ್ ಇರಬಾರ್ದು, ಇದು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಬೇಕು. ಯಾವುದೇ ಒಂದು ಪ್ಲಾನೆಟ್ಸ್ ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನು ಕೊಡಬೇಕಾದ್ರೆ ಅದು ಯಾವುದೇ ಕಾರಣ ಕೂಡ ಯಾವುದೇ ಒಂದು ಪ್ಲಾನೆಟ್ಸ್ ಜೊತೆಗೆ ಸೇರ್ಕೊಂಡು ಅಥವಾ ಯಾವುದೇ ಒಂದು ಅದರ ಒಂದು ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅನ್ನು ಕೊಡುವ ಪ್ಲಾನೆಟ್ಸ್ ನ ಇನ್ಫ್ಲುಯೆನ್ಸ್ಗೆ ಒಳಗಾಗಬಾರ್ದು, ಅನ್ಯथा ಪ್ರಾಬ್ಲಮ್ ಆಗ್ಬೋದು. ಓಕೆನಾ, ಅರ್ಥ ಆಯ್ತು. ಬಾಕಿ ವಿಚಾರ ಓಕೆ, ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ವಾ. ಇನ್ನು ಕಾರ್ಯಕ್ರಮನ ಪೂರ್ತಿ ನೋಡದೆ ಏನೇನೋ ಬಂದು ಕಮೆಂಟ್ ಹಾಕೋದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ನಾನು ಏನ್ ಹೇಳಿದ್ದೀನಿ ಜಸ್ಟ್ ಅಷ್ಟನ್ನ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಅರ್ಥ ಆಯ್ತು. ಹಾಗಾದ್ರೆ 2ನೇ ಮನೆ ಶುಕ್ರ ವಿಶೇಷ ರೀತಿಯಲ್ಲಿ ನಿಮ್ಗೆ ನೋಡಿ, ಶುಕ್ರ ದಶ ನಡೆದಾಗ 7th ಹೌಸ್ ಆಕ್ಟಿವೇಟ್ ಆಲ್ಮೋಸ್ಟ್ ಆಗಿರುತ್ತೆ, ಮದುವೆಗಿದು ಎಲ್ಲ ಆಗುತ್ತೆ ನಿಮ್ಗೆ. ಬಟ್ ಇಲ್ಲಿ ಒಂದು ಸ್ಪೆಷಲ್ ಇಂಪ್ಯಾಕ್ಟ್ ಏನುಂಟು, 2ನೇ ಮನೆ ಮತ್ತೆ 8ನೇ ಮನೆ ಅಲ್ವಾ. 2ನೇ ಮನೆ ಅಕ್ಯುಮುಲೇಟ್ ಮಾಡುವುದು, 8ನೇ ಮನೆ ಈಸಿ ಹಣ ಮಾಡುವಂಥದ್ದು, ಅದಂತೂ ನಿಮ್ಮ ಪಾಲಿಗೆ ಬರುತ್ತೆ. ನಿಮ್ಗೆ ಆಸ್ತಿ ಪಾಸ್ತಿ ಬಂದು ಕೂಡ ಅದರ ಮುಖಾಂತರ ಕೂಡ ರಿಸೋರ್ಸ್ ಜನರೇಟ್ ಆಗ್ಬೋದು ಅಲ್ವಾ. ಹಿರಿಯರು ಮಾಡಿದಂತ ಇನ್ಹೆರಿಟೆನ್ಸ್ ಬಂದು ಅದರ ಮುಖಾಂತರ ರಿಸೋರ್ಸ್ ಜನರೇಟ್ ಆಗ್ಬೋದು, ಅದು ಕೂಡ ಸಮಸ್ಯೆ ಇಲ್ಲ. ಈಗ ಗೊತ್ತಾಯ್ತು ನಿಮ್ಗೆ 2ನೇ ಮನೆ ಶುಕ್ರ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನಂತ. ಈಗ ಮೇಷಲಗ್ನ ಜಾತಕಕ್ಕೆ 3ನೇ ಮನೆಯಲ್ಲಿ ಶುಕ್ರ, 3rd ಹೌಸ್ ಅಲ್ಲಿ ಶುಕ್ರ. ಆಕ್ಚುಲಿ ಪರಾಕ್ರಮ ಭಾವಕ್ಕೆ ಶುಕ್ರ ಹೊರಟೋಗ್ಬಿಟ್ಟ, ಬಟ್ ಆತ ಫ್ರೆಂಡ್ಸ್ ನ ಮನೆಯಲ್ಲಿದ್ದಾನೆ, ಫ್ರೆಂಡ್ಲಿ ಮನೆಯಲ್ಲಿದ್ದಾನೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಇಲ್ಲೇನಾಗುತ್ತೆ, ಇನ್ಕಮ್ಗೆ ಬೇಕಾಗಿ ಮನೆಯಿಂದ ದೂರ ಹೋಗುವಂತ ಯೋಗ, ಮನೆಯಿಂದ ದೂರ ಹೋಗ್ತೀರಾ, ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮ ದುಡ್ಡು ಮಾಡ್ಲಿಕ್ಕೆ ಬೇಕಾಗಿ ಟ್ರಾವೆಲಿಂಗ್ ಮಾಡುವಂಥದ್ದು, ದುಡ್ಡು ಮಾಡ್ಲಿಕ್ಕೆ ಅಂದ್ರೆ ಹಣಕಾಸು ಕಮಾಯಿಸ್ಲಿಕ್ಕೆ ಬೇಕು ಟ್ರಾವೆಲಿಂಗ್ ಮಾಡುವಂಥದ್ದು, ರಿಸೋರ್ಸ್ ಜನರೇಟ್ ಮಾಡ್ಲಿಕ್ಕೆ ಟ್ರಾವೆಲಿಂಗ್ ಮಾಡುವಂಥದ್ದು, ಇದಂತೂ ಬರುತ್ತೆ. ಯಾವಾಗಲೂ ಟ್ರಾವೆಲಿಂಗ್ ಅಲ್ಲಿ ಇರುವಂತ ಸಾಧ್ಯತೆ ತೀರಾ ಜಾಸ್ತಿ. ಕಾನ್ಸರ್ನ್ ಏನಿರ್ತದೆ, ದುಡ್ಡು, ಹಣಕಾಸು, ಕುಟುಂಬ, ರಿಸೋರ್ಸ್ ಅದನ್ನ ಜನರೇಟ್ ಮಾಡೋದಕ್ಕೋಸ್ಕರ ನಾನು ಟ್ರಾವೆಲಿಂಗ್ ಮಾಡ್ತಾ, ಯಾಕಂದ್ರೆ 3ನೇ ಮನೆ ಬಂದು ಟ್ರಾವೆಲಿಂಗ್, ಹಾಗಾದ್ರೆ ಟ್ರಾವೆಲಿಂಗ್ ಮಾಡ್ತೀರಿ ಅಂತ ಆಯ್ತು. 2ನೇ ಮನೆ ಅಧಿಪತಿ ಆಗಿ ಆತ ಎಲ್ಲಿ ಬಂದ, ಎರಡನೇ ಮನೆ ಅಧಿಪತಿ ತನ್ನಿಂದ 2ನೇ ಮನೆಯಲ್ಲಿದ್ದಾನೆ. ದುಡ್ಡಿನ ವಿಚಾರದಲ್ಲಿ ಬಹಳ ಫೇವರಬಲ್ ಆಗುವಂತ ಸಾಧ್ಯತೆ ಉಂಟು ನಿಮ್ಗೆ, ಅರ್ಥ ಆಯ್ತು. ಆ ನಂತರ ದುಡ್ಡನ್ನ ಬೇರೆಯವರಿಗೆ ಕೊಡುವಂಥದ್ದು, ಹಣಕಾಸನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೇದಾಗ್ಬೋದು, ಬಟ್ ಅಲ್ಲಿ ಅಫ್ಲಿಕ್ಷನ್ ಬರಬಾರ್ದು. ಅಫ್ಲಿಕ್ಷನ್ ಬಂದಾಗ ತೊಂದರೆ ಆಗುತ್ತೆ, ಪೀಡೆ ಬಂದಾಗ ತೊಂದರೆ ಆಗುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಒಟ್ಟಾರೆ ಮೇಷಲಗ್ನಕ್ಕೆ 3ನೇ ಮನೆ ಶುಕ್ರ ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹೋಗುವಂತೆ ಮಾಡಿಯೇ ಮಾಡ್ತಾನೆ, ತಿರುಗಾಡುವಂತೆ ಮಾಡ್ತಾನೆ, ಅಥವಾ ನಿಮ್ಮ ಕೆಲಸನೇ ಆಗಿರ್ಬೋದು, ಅದರಲ್ಲಿ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ, ಅದರ ಮುಖಾಂತರ ಹಣಕಾಸು ಬರ್ಬೋದು. ಶುಕ್ರ ನೋಡ್ತಾ ಇದ್ದಾನೆ ಭಾಗ್ಯಸ್ಥಾನವನ್ನ, ಅದು ಪರವಾಗಿಲ್ಲ, ಒಳ್ಳೆ ಲಕ್ಷಣನೇ. ಶುಕ್ರ ಭಾಗ್ಯಸ್ಥಾನ ನೋಡಿದ್ರೆ ಹಾಗಾದ್ರೆ ಯೋಗ್ಯ ವಯಸ್ಕರಿಗೆ ಶುಕ್ರ ದಶೆಯಲ್ಲಿ ಹೈಯರ್ ಎಜುಕೇಶನ್ ಮಾಡುವಂಥದ್ದು ಇರುತ್ತೆ, ವಿದೇಶ ಪ್ರಯಾಣ ಮಾಡುವಂಥದ್ದು ಇರುತ್ತೆ ಅಲ್ವಾ, ಆಧ್ಯಾತ್ಮಲ್ಲಿ ಹೋಗುವಂಥದ್ದು ಇರುತ್ತೆ ಅಲ್ವಾ. ಅಥವಾ ನೀವೇನ್ ಮಾಡ್ತೀರಿ, ಶುಕ್ರ 3ನೇ ಮನೆಯಲ್ಲಿ, ದೇವರ ಪೂಜೆ ಅಥವಾ ದೇವರ ಅಲಂಕಾರ ಜಾಸ್ತಿನೇ ಮಾಡ್ಕೊಳ್ಳೋದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ, ಮೇ ಬಿ ಈ ಸಾಧ್ಯತೆಗಳು ಕೂಡ ಉಂಟು. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 3ನೇ ಮನೆ ಶುಕ್ರ ಒಳ್ಳೆ ರಿಸಲ್ಟ್ ಇರ್ತದೆ ನಿಮ್ಗೆ, ಬಟ್ ಮನೆಯಿಂದ ದೂರ ಹೋಗ್ಲಿಕ್ಕೆ ಅಂತೂ ಮಾಡಿಯೇ ಮಾಡಿಸ್ತಾನೆ, ಪರವಾಗಿಲ್ಲ. ಆನಂತರ ಈಗ ಸಣ್ಣ ಮಕ್ಕಳಿಗೆ ಅಂದ್ರೆ ಈಗ ಒಂದು 12 ವರ್ಷ, 13 ವರ್ಷ, 15 ವರ್ಷದ ಮಕ್ಕಳಿಗೆ ಶುಕ್ರ ದೇಶ ಬಂತು, ಮೇಷಲಗ್ನ ಜಾತಕ ಶುಕ್ರ ದೇಶ ಬಂದು ಶುಕ್ರ 3ನೇ, ಅಥವಾ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ವಿದೇಶ ಪ್ರಯಾಣ, ದೂರ ಹೋಗುವಂಥದ್ದು, ದೂರ ಹೋಗಿ ಹೈಯರ್ ಎಜುಕೇಶನ್ ಮಾಡುವಂಥದ್ದು, ಹಾಸ್ಟೆಲ್ ಅಲ್ಲಿ ಇದ್ದುಕೊಂಡು ಹೈಯರ್ ಎಜುಕೇಶನ್ ಮಾಡುವಂಥದ್ದು, ಮೇ ಬಿ ಆ ಸ್ಥಿತಿ ಕೂಡ ಉಂಟಾಗ್ಬೋದು. ಆನಂತರ ಯೋಗ್ಯ ವಯಸ್ಕರ ಎಂದು ಗೊತ್ತಾಯ್ತು. ಆನಂತರ ಮದುವೆ ಆಗುವಂತ, ಅದು ಗೊತ್ತಿದೆ ನಿಮಗೆ, ನಾನು ಹೇಳಿದ್ದೇನೆ ಶುಕ್ರ ದೇಶ ಬಂದಾಗ ರಿಲೇಶನ್ಶಿಪ್ ಅಂತ ಕೊಟ್ಟೇ ಕೊಡ್ತಾನೆ, ಅದು ವಿಷಯನೇ ಬೇರೆ ಅಲ್ವಾ. ಹಾಗಾದ್ರೆ 3ನೇ ಮನೆ ಶುಕ್ರದಿಂದ ಈ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಡಿಗ್ರಿ ಕೂಡ ನೋಡ್ಕೊಳ್ಬೇಕು, ಶುಕ್ರ ಎಲ್ಲೊಂದ್ ಕಡೆ 27, 28, 29 ಡಿಗ್ರಿಯಲ್ಲಿ ಬಂದಿದ್ದಾನೆ ಅಂದಾಗ ಮೇ ಬಿ ನಿಮ್ಗೆ ಆ ರಿಸಲ್ಟ್ ಅಲ್ಲಿ ವ್ಯತ್ಯಯ ಉಂಟಾಗ್ಬೋದು. ಅವ್ನು 0 ಡಿಗ್ರಿಯಿಂದ 27 ಡಿಗ್ರಿವರೆಗೆ ಇದ್ದಾನೆ, ಪರವಾಗಿಲ್ಲ. 27 ಡಿಗ್ರಿಯ ನಂತರ ಇದ್ದಾನೆ, 27, 28, 21 ಮೇ ಬಿ ಪ್ರಾಬ್ಲಮ್. ನೋಡಿ, ಗ್ರಹಗಳು ಎಷ್ಟು ಡಿಗ್ರಿಯಲ್ಲಿ ಕಡಿಮೆ ಇದೆ ಅಷ್ಟು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಆ ಭಾವದಲ್ಲಿ ಕೊಡುತ್ತೆ. ಎಷ್ಟು ಡಿಗ್ರಿ ಜಾಸ್ತಿ ಆಗ್ತಾ ಹೋಯ್ತು ಆವಾಗ ಅದರ ಇಂಪ್ಯಾಕ್ಟ್ ಕೂಡ ಕಡಿಮೆ ಆಯ್ತು. ಯಾಕಂದ್ರೆ ಯಾವಾಗ ಗ್ರಹಗಳು 0 ಡಿಗ್ರಿಯಲ್ಲಿ ಬಂದ್ಬಿಡ್ತು ಒಂದು 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 ರಾಶಿಯಲ್ಲಿ, ಒಂದು ಭಾವದಲ್ಲಿ, ಅವಾಗ ಏನಾಗುತ್ತೆ, ಅದಕ್ಕೆ 30 ಡಿಗ್ರಿ ಕೂಡ ಯೂಸ್ ಮಾಡ್ಲಿಕ್ಕೆ ಸಿಗುತ್ತೆ. ಅದೇ 27, 28, 29 ಅಲ್ಲಿ ಅವಾಗ ಅದಕ್ಕೆ 3 ಡಿಗ್ರಿಯನ್ನು ಯೂಸ್ ಮಾಡ್ಲಿಕ್ಕೆ ಸಿಗುತ್ತೆ, ಬಾಕಿ ಯಾವುದು ಸಿಗಲ್ಲ. ಆವಾಗ ಫಲಾಫಲಗಳಲ್ಲಿ ವ್ಯತ್ಯಯ ಉಂಟಾಗುತ್ತೆ.
ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಹಾಗಾದ್ರೆ 3ನೇ ಮನೆ ಶುಕ್ರನ ಒಂದು ಇಂಪ್ಯಾಕ್ಟ್ ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ 4ನೇ ಮನೆ ಶುಕ್ರ. ಈಗ ಮೇಷ ಲಗ್ನಕ್ಕೆ 4ನೇ ಮನೆ ಶುಕ್ರ ಬಂದ್ಬಿಟ್ಟ. ಮೇಷ ಲಗ್ನ 4ನೇ ಮನೆ ಶುಕ್ರ ಬಂದ, ಶುಕ್ರ ದೇಶ ನಡೀತಾ ಉಂಟು. ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ? ಶುಕ್ರ 4ನೇ ಮನೆಯಲ್ಲಿ ದಿಗ್ಬಲಿ ಆತ. ಓಕೆನಾ, ಆತನಿಗೆ ಬಲ ಜಾಸ್ತಿ, ದಿಗ್ಬಲಿ ಹೇಳಿದ್ದಾರೆ, ಡೈರೆಕ್ಷನಲ್ ಸ್ಟ್ರೆಂತ್ ಇದೆ. ಆದ್ರಿಂದಾಗಿ ಶುಕ್ರ ದಶೆಯಲ್ಲಿ ನೀವು ಮನೆ ಮಾಡುವಂಥದ್ದು, ಜಾಗ, ವಾಹನ ಇದೆಲ್ಲ ನಿಮ್ಮ ಪಾಲಿಗೆ ಬರ್ಬೋದು. ಓಕೆನಾ, ಇದು ಯೋಗ್ಯ ವಯಸ್ಕರಿಗೆ ಒಂದು 20-22 ನಂತರ ಅಂತ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಕಲಿತಾ ಇರ್ತೀರ, ಏನು ಮಾಡೋಕ್ಕಾಗಲ್ಲ, ಅದು ವಿಷಯನೇ ಬೇರೆ. ಬಟ್ ನಿಮಗೆ ಕಂಫರ್ಟ್ ಅಂತ ಸಿಗುತ್ತೆ, ಮನೆಯಲ್ಲಿ ಯಾವ ರೀತಿಯ ವ್ಯವಸ್ಥೆ ಬೇಕು ಅದು ಸಿಗುತ್ತೆ, ಸಣ್ಣ ಮಕ್ಕಳಿಗಾದ್ರೂ ಕೂಡ ಅದು ತೊಂದರೆ ಇಲ್ಲ. ಬಟ್ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಶುಕ್ರ ದಶೆ ಯೋಗ್ಯ ವಯಸ್ಕರಿಗೆ ಬಂದಾಗ, ಅದು ಕೂಡ ಮೇಷ ಲಗ್ನದವರಿಗೆ ಅರ್ಥ ಮಾಡ್ಕೊಳ್ಳಿ, ದಿಗ್ಬಲಿ ಆಗ್ತಾನೆ 4ನೇ ಮನೆಯಲ್ಲಿ ಶುಕ್ರ. ಡೆಫಿನೆಟ್ ಆಗಿ ನಿಮಗೆ ಮನೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ, ಲಕ್ಸುರಿ ಬರುವಂತ ಯೋಗ, ಮದುವೆನೂ ಆಗುವಂತ ಯೋಗ, ಮದುವೆ ಆಗಿ ಇಂಪ್ರೂವ್ಮೆಂಟ್ ಆಗುವಂತ ಯೋಗ ಅದಂತೂ ಕ್ರಿಯೇಟ್ ಆಗುತ್ತೆ. ನಿಮ್ಮ ತಾಯಿಗೆ ಲಕ್ಸುರಿ ಬರುವಂತ ಯೋಗ, ಅವ್ರು ಕಂಫರ್ಟ್ ಆಗಿರುವಂತ ಯೋಗ, ಅಫ್ಲಿಕ್ಷನ್ ಇರಬಾರ್ದು ಅಷ್ಟೇ. ಶುಕ್ರ ಏನ್ ಮಾಡ್ತಾನೆ, ನೇರವಾಗಿ ಮಕರ ರಾಶಿಯನ್ನು ನೋಡ್ತಾನೆ. ಒಳ್ಳೆ ಕೆಲಸ ಸಿಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ, ಕಂಫರ್ಟ್ ಆದ ಕೆಲಸ ಸಿಗುತ್ತೆ, ಆಸೆ ಪಟ್ಟ ಕೆಲಸ ಸಿಗುತ್ತೆ, ಅಥವಾ ನೀವೇ ಅಂತ ಕೆಲಸವನ್ನು ಆರಿಸ್ಕೊಳ್ತೀರಾ. ಯಾಕಂದ್ರೆ ನಿಮ್ಗೆ ಕಷ್ಟಪಡ್ಲಿಕ್ಕಂತೂ ಇಲ್ಲ, ಯಾಕಂದ್ರೆ ಶುಕ್ರ ನೋಡ್ತಾ ಇದ್ದಾನಲ್ವ 10ನೇ ಮನೆಯನ್ನು. ಕಷ್ಟಪಡ್ಲಿಕ್ಕೆ ನೀವು ಇಷ್ಟಪಡಲ್ಲ, ಆರಾಮಾಗಿ ಕೆಲಸ ಬೇಕು, ಕೂತ್ಕೊಂಡಲ್ಲಿ ಕೆಲಸ ಬೇಕು, ಮೈಂಡ್ ಅನ್ನ ಉಪಯೋಗ ಮಾಡಿ ಮಾಡುವಂತ ಕೆಲಸ ಬೇಕು, ದೈಹಿಕ ರೀತಿಯಲ್ಲಿ ಕಷ್ಟಪಡುವಂತ ಕೆಲಸ ನಮಗೆ ಬೇಕಾಗಿಲ್ಲ. ಆ ರೀತಿ ಕೆಲಸ ಸಿಗ್ಬೋದು, ನಿಮ್ಗೆ ಏನು ತೊಂದರೆ ಇಲ್ಲ. ಶುಕ್ರನಿಗೆ ಅಫ್ಲಿಕ್ಷನ್ ಇಲ್ಲ ಅಂದ್ರೆ ಮೇ ಬಿ ಎವ್ರಿಥಿಂಗ್ ಈಸ್ ಪಾಸಿಬಲ್. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಇದು 4ನೇ ಮನೆ ಶುಕ್ರನ ಇಂಪ್ಯಾಕ್ಟ್ ಮೇಷ ಲಗ್ನದವರಿಗೆ ಶುಕ್ರ ದಶೆ ಸ್ಟಾರ್ಟ್ ಆದಾಗ, ಶುಕ್ರ ದಶೆ ಬಂದಾಗ. ನೆಕ್ಸ್ಟ್ ಮೇಷ ಲಗ್ನಕ್ಕೆ ಶುಕ್ರ 5ನೇ ಮನೆಯಲ್ಲಿ ಬಂದ. 5ನೇ ಮನೆ ಬಂದು ಶುಕ್ರನಿಗೆ ಶತ್ರು ರಾಶಿ. ಅದು ಪ್ರೀತಿ ಪ್ರೇಮ ಮಾಡಿ ಮ್ಯಾರೇಜ್ ಆಗ್ಬೋದು ನೀವು, ಆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. 5ನೇ ಮನೆ ಶುಕ್ರ ಕೂಡ ತಕ್ಕ ಮಟ್ಟಿಗೆ ಒಳ್ಳೆ ಇರುತ್ತೆ, ಯಾಕಂದ್ರೆ ದಿಗ್ಬಲಿಗೆ ಹತ್ತಿರದಲ್ಲಿದ್ದಾನೆ. ಅದರಿಂದಾಗಿ ನಿಮಗೆ ಭೂಮಿ ಮನೆ ವಾಹನ ಇಲ್ಲಿ ಕೂಡ ಆಗ್ಬೋದು. ಬಟ್ ಆತ ಸೂರ್ಯನ ಬಳಿ ಇದ್ದಾನೆ, ಸೂರ್ಯನ ರಾಶಿಯಲ್ಲಿದ್ದಾನೆ, ಶತ್ರು ರಾಶಿಯಲ್ಲಿದ್ದಾನೆ. ಅದರಿಂದಾಗಿ ಶುಕ್ರ ಬಿಗಡಾಯಿಸಬಹುದು. ಅದರಿಂದಾಗಿ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳು. ನಿಮಗೆ ಬರುವಂತಹ ಪಾರ್ಟ್ನರ್ ಹೇಗಿರ್ತಾರೆ, ರಫ್ ಅಂಡ್ ಟಫ್ ಆಗಿರ್ತಾರೆ ತುಂಬಾನೇ ಅಲ್ವಾ. ಈಗ 3rd ಹೌಸ್ ಅಲ್ಲಿ ಶುಕ್ರ ಬಂದಾಗ ಪಾರ್ಟ್ನರ್ ಆಗಿರ್ತಾರೆ, ಜಗಳ ಗಂಟಿ ಆಗಿರ್ತಾರೆ, ನೋಡ್ಕೊಳ್ಬೇಕು ಅದನ್ನ. 4ನೇ ಮನೆಯಲ್ಲಿ ಶುಕ್ರ ಬಂದಾಗ ಮಾತೃ ಹೃದಯದಂತಹ ಪಾರ್ಟ್ನರ್ ಇರ್ತಾರೆ. ಅದೇ 5ನೇ ಮನೆಯಲ್ಲಿ ಸಿಂಹರಾಶಿ ಶುಕ್ರ ಬಂದ್ಬಿಟ್ಟ, ಅಥವಾ ರಫ್ ಅಂಡ್ ಟಫ್ ಇರ್ತಾರೆ, ಜೊತೆಗೆ ಎಜುಕೇಟೆಡ್ ಇರ್ತಾರೆ, ಅವ್ರಿಗೆ ಸಿಟ್ಟು ಜಾಸ್ತಿ, ಅವರು ರಾಜನ ತರ ಇರ್ತಾರೆ. ನೀವು ಹೇಳಿದ್ದನ್ನ ಕೇಳೋಕೆ ಅವ್ರು ಇಷ್ಟಪಡಲ್ಲ. ಅರ್ಥ ಮಾಡ್ಕೊಳ್ಳಿ, ಓಕೆನಾ. ತೊಂದರೆ ಎಲ್ಲ ನಿಭಾಯಿಸಬಹುದು, ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಅಲ್ವಾ. ಸೊ ಇದರಲ್ಲಿ ದುಡ್ಡಿನ ವಿಚಾರಗಳನ್ನು ನೋಡ್ಕೊಳ್ಬೇಕು, ಯಾಕಂದ್ರೆ ದುಡ್ಡಿನ ಅಧಿಪತಿಯಾಗಿ ಆತ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ನಿಮ್ಮ ಸ್ನೇಹಿತರೇ ನಿಮ್ಗೆ ತೊಂದರೆ ಕೊಡ್ಬೋದು ದುಡ್ಡಿನ ವಿಚಾರದಲ್ಲಿ. ಸ್ನೇಹಿತರಿಗೆ ಬೇಕಾಗಿ ದುಡ್ಡು ಖರ್ಚು, ಸ್ನೇಹಿತರ ವಿಚಾರದಲ್ಲಿ ದುಡ್ಡು ಖರ್ಚು, ಇದೆಲ್ಲ ಆಗುವಂಥದ್ದು. ಪ್ರೀತಿ ಪ್ರೇಮಕ್ಕೆ ದುಡ್ಡು ಖರ್ಚು, ಪಾರ್ಟ್ನರ್ಗೆ ದುಡ್ಡು ಖರ್ಚು, ಇದೆಲ್ಲ ಆಗುವಂತ ಸಾಧ್ಯತೆಗಳಂತೂ ಇದ್ದೇ ಇರ್ತವೆ, ಇಲ್ಲ ಅಂತೇನಿಲ್ಲ. ಯಾಕಂದ್ರೆ ಸಿಂಹರಾಶಿ ಬಂದದ್ದು ಅಗ್ನಿ ತತ್ವದ ರಾಶಿ, ಶುಕ್ರ ಅಲ್ಲಿ ಕರಗಿಸಲ್ಪಡ್ತಾನೆ, ಜಲತತ್ವ. ಅದರಿಂದಾಗಿ ದುಡ್ಡು ಖರ್ಚಾಗುತ್ತೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಲೆವೆಲ್ ಅಲ್ಲಿ. ಸೊ ಈ ಪರಿಸ್ಥಿತಿ ಅಲ್ವಾ. ಇನ್ನು ಗುರು ಬಂದ್ಬಿಟ್ಟ ಅಂದಾಗ ಕೇಳುದೇ ಬೇಡ ಮತ್ತೆ ಅಲ್ವಾ. ಬೇರೆ ಮೆಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಬರಬಾರ್ದು, ಅದನ್ನ ನೋಡ್ಕೊಳ್ಬೇಕು. ಓಕೆ, ಪ್ರೀತಿ ಪ್ರೇಮ ಮಾಡಿ ಮ್ಯಾರೇಜ್ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಯಾವಾಗ ನಿಮ್ಗೆ ಮ್ಯಾರೇಜ್ ಆಗುತ್ತೆ? ಮೇಷ ಲಗ್ನದವ್ರಿಗೆ ಶುಕ್ರ ದಶೆ 5ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಯಾವಾಗ ನಿಮ್ಗೆ ಮ್ಯಾರೇಜ್ ಆಗುತ್ತೆ, ಆವಾಗ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ. ಯಾಕಂದ್ರೆ ಶುಕ್ರ ನೇರವಾಗಿ ಕುಂಭರಾಶಿಯನ್ನು ನೋಡ್ತಾ ಇದ್ದಾನೆ. ಎಲ್ಲಾ ರೀತಿಯ ಇಷ್ಟಾರ್ಥ ಈಡೇರುತ್ತೆ, ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ, ಲಾಭದಲ್ಲಿ ಇನ್ಕ್ರೀಸ್ ಆಗುತ್ತೆ, ಅಂದುಕೊಂಡಂತೆ ಕೆಲಸ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಮೇಷ ಲಗ್ನಕ್ಕೆ ಶುಕ್ರ ದಶೆ ನಡೀತಾ ಉಂಟು, 5ನೇ ಮನೆಯಲ್ಲಿ ಶುಕ್ರ, ಮದುವೆ ಆಯ್ತು, ನಿಮ್ಮ ಮನೋಕಾಮನೆ ಕೂಡ ಪೂರ್ತಿ ಆಯ್ತು. ಏನ್ ಎಣಿಸ್ಕೊಂಡಿರ್ತಾರೆ ಮೇ ಬಿ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆ ತೀರಾ ಜಾಸ್ತಿ. ಬಟ್ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಷ್ಟೇ ಅನ್ಯೋನ್ಯತೆಯನ್ನು ಬೆಳೆಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಆ ಮೂಮೆಂಟ್ ಅಲ್ಲಿ ಪರವಾಗಿಲ್ಲ, ಅನ್ಯथा ಕೆಲವೊಂದು ಬಾರಿ ಅಸಂಬದ್ಧ ರೀತಿಯಲ್ಲಿ ರಿಸಲ್ಟ್ ಕೊಡುವ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ. ನೆಕ್ಸ್ಟ್ ಈಗ ಶುಕ್ರ ಬಂದ 6ನೇ ಮನೆಯಲ್ಲಿ, ಮೇಷ ಲಗ್ನ ಜಾತಕ, ಶುಕ್ರ 6ನೇ ಮನೆಯಲ್ಲಿ ಶುಕ್ರ ದಶೆ ನಡೀತಾ ಉಂಟು. 6ನೇ ಮನೆ ಶುಕ್ರ ಒಳ್ಳೆ ಲಕ್ಷಣ ಅಲ್ಲ ಅಂತ ಇದೆ, ಯಾಕಂದ್ರೆ ಆತ ನೀಚನಾಗಿ ಬಿಡ್ತಾನೆ ಅಲ್ಲಿ ಅಲ್ವಾ. ಬಟ್ ಅದಕ್ಕೆ ಪ್ರತಿಯಾಗಿ ಶುಕ್ರ ಇರುವಂತ ರಾಶಿಯಾಧಿಪತಿ ಬುಧ ಚಂದ್ರನಿಗೆ ಕೇಂದ್ರದಲ್ಲಿ ಬಂದ, ಅಥವಾ ಲಗ್ನಕ್ಕೆ ಕೇಂದ್ರದಲ್ಲಿ ಬಂದ, ಆವಾಗ ನೀಚ ಭಂಗ ರಾಜಯೋಗ ಆಗುತ್ತೆ. ಏನು ನೀಚ ಭಂಗ ರಾಜಯೋಗ ಆಗುತ್ತೆ, ಅದು ಪ್ಲಸ್ ಆಗುತ್ತೆ, ತೊಂದರೆ ಇಲ್ಲ. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಬಹಳ ಫೇವರೇಬಲ್ ಆಗುತ್ತೆ. ಅನ್ಯಥಾ ಶುಕ್ರನಿಗೆ ಅಲ್ಲಿ ನೀಚತನ ಕೂಡ ಇದೆ, ನೀಚ ಫಲವನ್ನು ಕೊಡ್ತಾನೆ. ಬ್ಯಾಡ್ ಅಫ್ಲಿಕ್ಷನ್ ಬಂದಾಗ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದ್ರೆ ಆತ 7th ಹೌಸ್ಗೆ 12ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ಯಾತೋ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ಅನಾರೋಗ್ಯ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದನ್ನ ನೋಡ್ಕೊಳ್ಬೇಕು ಅಲ್ವಾ. ಇದನ್ನ ಫೇವರ್ ಮಾಡುದು ಹೇಗೆ? 6ನೇ ಮನೆ ಶುಕ್ರನ ಫೇವರ್ ಮಾಡುದು ನೋಡಿ. ಆತ ನೇರವಾಗಿ ತನ್ನ ಉಚ್ಚ ರಾಶಿಯನ್ನು ನೋಡ್ತಾ ಇದ್ದಾನೆ, ಅಂದ್ರೆ ಮೀನ ರಾಶಿಯನ್ನ ನೋಡ್ತಾ ಇದ್ದಾನೆ. ಸೊ ಮೀನ ರಾಶಿಯನ್ನು ನೋಡ್ತಿರ್ಬೇಕಾದ್ರೆ ಏನ್ ಕಥೆ ಹೇಳ್ತಾನೆ? ಒಂದೇದಾಗಿ ನಂಬಿಕೆ ಬೆಳೆಸ್ಕೋ. ಅಂದ್ರೆ ನಿಮ್ಮ ಪಾರ್ಟ್ನರ್ನ ವಿಚಾರದಲ್ಲಿ ನಂಬಿಕೆ ಬೇಕು, ಆ ನಂಬಿಕೆಯನ್ನು ಬೆಳೆಸ್ಕೋ. ತೀರ್ಥಕ್ಷೇತ್ರ ಯಾತ್ರಾ ದರ್ಶನ ಮಾಡು, ಆನಂತರ ದಾನ ಮಾಡು. ಈ 3 ಹೇಳಿಕೊಡ್ತಾ ಇದ್ದಾನೆ.
ಹಾಗಾದ್ರೆ ಅದು 3 ಮಾಡಿದಾಗ 6ನೇ ಮನೆ ಶುಕ್ರನಿಂದ ಬರ್ತಕ್ಕಂಥ ಸಮಸ್ಯೆನೇ ಸಾಲ್ವ್ ಆಗ್ಬೋದು. ಟ್ರೈ ಮಾಡಿ ನೋಡ್ಬೋದು ಯಾರು ಬೇಕಾದ್ರೂ ಕೂಡ, ಅಲ್ವಾ? ನಿಮಗೆ ಬರುವಂತಹ ಪತಿ ಇರ್ಬೋದು, ಪತ್ನಿ ಇರ್ಬೋದು, ಇಬ್ರು ಕೂಡ ಡೌಟ್ಫುಲ್ ಅಂದ್ರೆ ಡೌಟ್ ಇರ್ತದೆ ಅವ್ರಿಗೆ, ನಿಮ್ಮ ಮೇಲೆ ಡೌಟ್ ಬರುತ್ತೆ. ಅವ್ರಿಗೆಲ್ಲ ಕ್ಲಾರಿಟಿ ಬೇಕು, ಅವ್ರಿಗೆಲ್ಲ ಮುಟ್ಟಿ ನೋಡ್ಬೇಕು ಆ ಪರಿಚಯ. ಯಾಕಂದ್ರೆ ಪೃಥ್ವಿತ್ವದಲ್ಲಿದ್ದಾನೆ ಶುಕ್ರ, ಬಲೆ ಅವನ ಫ್ರೆಂಡ್ಲಿ ರಾಶಿ ನೋಡಿ, ವಿಪರ್ಯಾಸ ನೋಡಿ. ಶುಕ್ರನೇ ಒಂದು ಅಂತ ಪ್ಲಾನೆಟ್ಸ್, ಆತ ತನ್ನ ಫ್ರೆಂಡ್ಸ್ ಮನೆಯಲ್ಲಿ ನೀಚನಾಗ್ತಾನೆ, ತನ್ನ ಶತ್ರು ರಾಶಿಯಲ್ಲಿ ಉಚ್ಚನಾಗ್ತಾನೆ. ಗುರುವಿನ ಜೊತೆಗೆ ಗುರುವಿನ ರಾಶಿಯಲ್ಲಿ ಶತ್ರು ಉಚ್ಚನಾಗ್ತಾನೆ, ಅದೇ ಆತನ ಫ್ರೆಂಡ್ಲಿ ರಾಶಿಯಲ್ಲಿ ನೀಚನಾಗ್ತಾನೆ. ಇದೇ ವಿರೋಧಾಭಾಸ ಇಲ್ಲಿರುವಂಥದ್ದು. ಶುಕ್ರ ಪೃಥ್ವಿತ್ವದ ರಾಶಿಯಲ್ಲಿದ್ದಾನೆ ಅಲ್ವಾ? ಅವಾಗ ಏನಾಗುತ್ತೆ, ಬಹಳ ವಿಶೇಷ ರೀತಿಯಲ್ಲಿ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಬೇಕಾಗುತ್ತೆ ಎಲ್ಲವೂ ಕೂಡ, ಅಲ್ವಾ? ಪತ್ನಿ ಇರ್ಬೋದು, ಪತಿ ಎಲ್ಲ ಪ್ರಾಕ್ಟಿಕಲ್ ಆಗಿರ್ಬೇಕಾಗುತ್ತೆ. ಎಲ್ಲ ನನ್ನ ಜೊತೆ ಶೇರ್ ಮಾಡಬೇಕು, ಎಲ್ಲ ನನಗೆ ಗೊತ್ತಿರಬೇಕು, ಯಾರ ಜೊತೆ ಮಾತಾಡಿದ್ದು, ಎಲ್ಲಿಗೆ ಹೋದದ್ದು, ಅವನು ಯಾರು, ಇವಳು ಯಾರು, ಇದೆಲ್ಲ ಲೆಕ್ಕಾಚಾರ ಬೇಕಾಗುತ್ತೆ ಶುಕ್ರನಿಗೆ. ಈ ಲೆಕ್ಕಾಚಾರವನ್ನು ಇಟ್ಟುಕೊಂಡೇ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ನಿಮ್ಮ ಮ್ಯಾರಿಡ್ ಲೈಫ್ ಎಲ್ಲೋ ಒಂದು ಕಡೆ ಹೋಗಿ ಹಾಕಿಸ್ಕೊಳ್ಳುತ್ತೆ, ಪ್ರಾಬ್ಲಮ್ ಅಂತೂ ಆಗಿ ಆಗುತ್ತೆ. ಇನ್ನು ಅದಕ್ಕೆ ರಾಹು ಶನಿ ಅದೆಲ್ಲ ಬ್ಯಾಡ್ ಇಂಪ್ಯಾಕ್ಟ್ ಬಂದ್ಬಿಡ್ತು, ಮತ್ತೆ ಕೇಳುವುದೇ ಬೇಡ ಈ ಪರಿಸ್ಥಿತಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಶುಕ್ರ 6ನೇ ಮನೆಯಲ್ಲಿದ್ದಾನೆ. ದಯವಿಟ್ಟು ಆದಷ್ಟು ಆಧ್ಯಾತ್ಮ, ಯಾಕಂದ್ರೆ 12ನೇ ಮನೆ ನಂಬಿಕೆ, ಆಧ್ಯಾತ್ಮ, ಯೂನಿವರ್ಸ್, ಪರಮಾತ್ಮ, ದೈವ, ದೇವರು, ತಂದೆ, ತಾಯಿ, ಅಜ್ಜ, ಅಜ್ಜಿ, ಅವರ ಬಳಿ ಇರುತ್ತೆ. ಅವರನ್ನು ನೆನೆಸ್ಕೊಳ್ಬೇಕು, ಅವ್ರಿಗೆ ಸರೆಂಡರ್ ಆಗಬೇಕು, ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಬೇಕು, ಮತ್ತೆ ದಾನ ಮಾಡಬೇಕು. ಈಗ ನಿಮಗೆ 6ನೇ ಮನೆಯಿಂದ ಬರ್ತಕ್ಕಂಥ ಶುಕ್ರನ ಇಂಪ್ಯಾಕ್ಟ್ ಬರಲ್ಲ, ತುಂಬಾ ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ಮುಟ್ಟಿ ನೋಡ್ಲಿಕ್ಕೆ ಹೋಗಿ ಪ್ರಾಬ್ಲಮ್ ಕೂಡ ಆಗ್ಬೋದು. ಯಾಕಂದ್ರೆ ಪ್ರಾಕ್ಟಿಕಲ್ ಬೇಕು ತಾನೇ ನಿಮ್ಗೆ, ನಿಮ್ಮ ಮದುವೆ ಜೀವನನೇ ನಾನು ಹೇಳ್ತೀನಲ್ವಾ ತೊಂದರೆಗೊಳಗಾಗುತ್ತೆ, ಅಥವಾ ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಜಾಗ್ರತೆ ಮಾಡಿದ್ರೆ ಎಲ್ಲವೂ ಓಕೆ, ತೊಂದರೆ ಇಲ್ಲ, ನಿಭಾಯಿಸ್ಲಿಕ್ಕೆ ಅಂತೂ ಖಂಡಿತ ಸಾಧ್ಯತೆ ಇದೆ. ಆನಂತರ ಮೇಷ ಲಗ್ನ ಜಾತಕ ಶುಕ್ರ ದೇಶ ನಡೀತೊಂಡು, ಶುಕ್ರ ಇದ್ದಾನೆ 7th ಹೌಸಲ್ಲಿ. 7th ಹೌಸ್ನ ರಿಸಲ್ಟ್ ಅಂತೂ ಕೊಡ್ತಾನೆ. ಈಗ ಮದುವೆ ಅಂತೂ ಮಾಡಿಸ್ತಾನೆ ಯೋಗ್ಯ ವಯಸ್ಕರಿಗೆ. ಈಗ ಯೋಗ್ಯ ವಯಸ್ಕರ ಅಲ್ಲ ಅಂದ್ರೂ ಕೂಡ 15 ವರ್ಷ ನಂತರ ಶುಕ್ರ ದೇಶ ಸ್ಟಾರ್ಟ್ ಆಗಿದೆ ಅಂದಾಗ ರಿಲೇಶನ್ಶಿಪ್ ಕೊಡ್ತಾನೆ. ಇದು ಪರಿಸ್ಥಿತಿ ಅಲ್ವಾ? ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಓಕೆ, ಆತನದ್ದೇ ಮನೆಯಲ್ಲಿದ್ದಾನೆ, ಪರವಾಗಿಲ್ಲ, ಸ್ವರಾಶಿಯಲ್ಲಿದ್ದಾನೆ, ಆತ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬಲ್ಲ. ಬಟ್ ಇಲ್ಲಿ ಒಂದು ಕಹಾವತ್ತು ಏನಿದೆ, ಕಾರಕೋ ಭಾವನಾಶಯ, ಅಂದ್ರೆ ಶುಕ್ರನ ಕಾರಕತ್ವದ ಜಾಗ, ಅಲ್ಲಿ ಶುಕ್ರನೇ ಇದ್ದಾನೆ, ಕಾರಕೋ ಭಾವನಾಶಯ. ಅದರ ಅರ್ಥ ಏನಂದ್ರೆ ಶುಕ್ರ 7th ಹೌಸಲ್ಲಿ ಇದ್ದಾನೆ ಅಂದಾಗ ನೀವು ನಿಮ್ಮ ಪಾರ್ಟ್ನರ್ನ ಬಗ್ಗೆ ಗಮನ ಕೊಡುವುದಿಲ್ಲ ಅಂತ ಆಯ್ತು. ನೀವು ಗಮನ ಕೊಡಬೇಕಾದೀತು, ಅವರ ಯೋಗಕ್ಷೇಮನ ವಿಚಾರಣೆ ಮಾಡ್ಕೊಳ್ಬೇಕಾದೀತು. ಆವಾಗ ಶುಕ್ರ ನಿಮಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ. 7th ಹೌಸ್ ಶುಕ್ರ ಡೈರೆಕ್ಟ್ ಆಗಿ ಲಗ್ನವನ್ನು ನೋಡ್ತಾ ಇದೆ. ನಿಮ್ಮನ್ನ ನೀವು ಸುಧಾರಿಸ್ಕೊಳ್ಳೋಕೆ, ಆತ್ಮೋನ್ನತಿಯನ್ನ ಮಾಡಿಸ್ಕೊಳ್ಳಿಕ್ಕೆ ಶುಕ್ರ ಅಲ್ಲಿ ಹೆಲ್ಪ್ ಮಾಡ್ತಾನೆ. ಲಕ್ಸುರಿಯಾಗಿ ಹೋಗ್ಲಿಕ್ಕೆ, ಫ್ಲೆಕ್ಸಿಬಿಲಿಟಿ, ಅಥವಾ ನಿಮ್ಗೆ ದುಡ್ಡು ಬೇಕು, ಅಥವಾ ನಿಮ್ಗೆ ಲೈಫಲ್ಲಿ ತುಂಬಾನೇ ಲಕ್ಸುರಿಯನ್ನು ಅನುಭವಿಸಬೇಕು, ಅದಕ್ಕೆ ಶುಕ್ರ ಸಹಾಯ ಮಾಡ್ತಾನೆ. ಯಾಕಂದ್ರೆ ಲಗ್ನದ ಮೇಲೆ ಶುಕ್ರನ ದೃಷ್ಟಿ ಇದೆ. ಹಾಗಾದ್ರೆ ಮದುವೆ ಆದ ನಂತರ ಉನ್ನತಿ ಆಗುತ್ತೆ, ಮದುವೆ ಆದ ನಂತರ ಹೊಸತನ ಬರುತ್ತೆ, ಮದುವೆ ಆದ ನಂತರ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಡೆಫಿನೆಟ್ ಆಗಿ ಅದು ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಅಫ್ಲಿಕ್ಷನ್ ಇರಬಾರ್ದು ಅಷ್ಟೇ. ನಾನು ಬಾರಿಗೆ ಅದನ್ನೇ ಹೇಳುದು, ಯಾವುದೇ ಒಂದು ಗ್ರಹ ಪರಿಪೂರ್ಣ ರೀತಿಯಲ್ಲಿ ರಿಸಲ್ಟ್ ಅನ್ನು ಕೊಡಬೇಕಾದ್ರೆ ಅದಕ್ಕೆ ತುಂಬಾ ಅಫ್ಲಿಕ್ಷನ್ ಬರಬಾರ್ದು, ಅನ್ಯಥ ತೊಂದರೆ ಆಗ್ಬೋದು ಅಲ್ವಾ? ಇಲ್ಲಿ ಶುಕ್ರ 2ನೇ ಮನೆ ಅಧಿಪತಿಯಾಗಿ ಕೂಡ ಬಂದಿರ್ತಾನೆ. ಹಾಗಾದ್ರೆ ಮದುವೆ ಆದ ನಂತರ ದುಡ್ಡು ಬರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ದುಡ್ಡು ಬರ್ಬೋದು, ವಿದೇಶ ಪ್ರಯಾಣದಿಂದ ದುಡ್ಡು ಬರ್ಬೋದು ಅಂತ ಒಂದು ಇಂಡಿಕೇಶನ್. ಲಗ್ನಕ್ಕೆ ದೃಷ್ಟಿ ಇಟ್ಟಿರುವುದರಿಂದ ನೀವು ಶರೀರವನ್ನು ಚೆನ್ನಾಗಿ ಮಾಡ್ಕೊಳ್ತೀರಾ, ಸೌಂದರ್ಯಯುಕ್ತವಾಗ್ಲಿಕ್ಕೆ ನೋಡ್ತೀರಾ, ಲಕ್ಸುರಿಯನ್ನ ಹುಡುಕ್ತೀರಾ, ಲಕ್ಸುರಿ ಬರ್ಲಿಕ್ಕೆ ಶುರುವಾಗುತ್ತೆ, ದುಡ್ಡು ಕೂಡ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮದುವೆ ಆದ ನಂತರ ಹೊಸತನ ಬರುತ್ತೆ ಅಂತ ಇಂಡಿಕೇಶನ್ ಇದೆ. ಡೆಫಿನೆಟ್ ಆಗಿ ಅದು ಬರುತ್ತೆ, ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡ್ಬೋದು ನೀವು, ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಮೇಷ ಲಗ್ನ ಜಾತಕ ಶುಕ್ರ ದೇಶ ನಡೀತಾ ಉಂಟು, 8ನೇ ಮನೆಯಲ್ಲಿ ಇದ್ದಾನೆ ಶುಕ್ರ. ಇದು ಒಳ್ಳೆ ಇಂಪ್ಯಾಕ್ಟ್ ಅಲ್ಲ ಅಂತ ಉಂಟು, ಬಟ್ ಒಳ್ಳೆ ಇಂಪ್ಯಾಕ್ಟ್ ಕೂಡ ಉಂಟು, ಎರಡು ಕೂಡ ಉಂಟಿದೆ. ನೋಡಿ ಏನಾಗುತ್ತೆ ಗೊತ್ತಾ, ಯಾವಾಗ ನೀವೊಂದು ಶುಕ್ರ 8ನೇ ಮನೆಯಲ್ಲಿ ಇರುವಾಗ ಪ್ರೀತಿ ಪ್ರೇಮ ಅಂತ ಗುಪ್ತ ರೀತಿಯಲ್ಲಿ ಇಟ್ಟುಕೊಂಡು ನೀವು ಸೆಕ್ಸುವಲ್ ಆಗಿ ಕನೆಕ್ಟ್ ಆಗಿಬಿಟ್ರಿ, ಮೇ ಬಿ ಶುಕ್ರನಿಂದ ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತೆ. ಯಾಕಂದ್ರೆ 8ನೇ ಮನೆಯೊಂದು ಸೆಕ್ಸುವಲ್ ಪಾರ್ಟ್ ಅದು, ಆನಂತರ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಅದು ಅಲ್ವಾ, ಅರ್ಥ ಆಯ್ತಾ ನಿಮ್ಗೆ? ಆನಂತರ ನೀವು ಅಲ್ಲಿದ್ದೀರಿ ಅಂದಾಗ ಅದು 8ನೇ ಮನೆಯೊಂದು ಗುಪ್ತ ಜಾಗ, ಗುಪ್ತ ರೀತಿಯಲ್ಲಿ ಇರುವಂಥದ್ದು, ರಹಸ್ಯಗಳಿರುವಂಥದ್ದು. ಹಾಗಾದ್ರೆ ಯಾವುದೋ ಹುಡುಗನನ್ನ ಗುಪ್ತ ರೀತಿಯಲ್ಲಿ ಇಟ್ಟುಕೊಂಡು ಪ್ರೀತಿ ಪ್ರೇಮ ಮಾಡ್ತೀರಂತ ಆಯ್ತು ಅಲ್ವಾ, ಬರೇ ದೈಹಿಕ ಸಂಪರ್ಕಕ್ಕೆ ಬಳಸ್ತೀರಂತ ಆಯ್ತು. ಇದು ಒಂದು ಬ್ಯಾಡ್ ಇಂಪ್ಯಾಕ್ಟ್ ಇದೆ. ಒಂದು ವೇಳೆ 8ನೇ ಮನೆಯಲ್ಲಿ ಇದರ ಶುಕ್ರನ ಜೊತೆಗೆ ರಾಹು ಬಂದ್ಬಿಟ್ಟ, ಶನಿ ಬಂದ್ಬಿಟ್ಟ, ಕೇತು ಬಂದ್ಬಿಟ್ಟ, ಅದರ ಇಂಪ್ಯಾಕ್ಟೇ ಬೇರೆ ಇರ್ತದೆ. ರಾಹು ಬಂದ್ಬಿಟ್ರೆ ನಿಮ್ಗೆ 40ರಿಂದ 49ರಲ್ಲಿ ನಿಮ್ಗೆ ಜೈಲಿಗೆ ಕಳಿಸ್ಬೋದಾತ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ, ಅಲ್ಲೇನೋ ಗಡ್ಬಡಿ ಮಾಡ್ಲಿಕ್ಕೆ ಹೋಗಿ ಅಲ್ವಾ, ಅರ್ಥ ಆಗುತ್ತಾ? ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬಟ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಏನಿರ್ತದೆ, ನಿಮಗೆ ಸಾಧನೆ ಮಾಡ್ಬೇಕಂತ ಉಂಟು. ಯಾವುದರ ಸಾಧನೆ? ದೇವಿಯ ಸಾಧನೆ ಅಲ್ವಾ, ದೇವಿಯ ಸಾಧನೆ ಮಾಡಿ. ಎಲ್ಲಾ ಸ್ತ್ರೀಯರಿಗೆ ರೆಸ್ಪೆಕ್ಟ್ ಮಾಡಿ, ಯಾರಿಗೂ ಕೂಡ, ನಿಮ್ಗೆ ಪತ್ನಿ ಇದ್ರೆ ಪತ್ನಿ ಕೂಡ ರೆಸ್ಪೆಕ್ಟ್ ಮಾಡಿ. ಆವಾಗ ನಿಮ್ಗೆ ಈಸಿ ವೇ ಅಲ್ಲಿ ಶುಕ್ರ ದುಡ್ಡು ಕೊಡ್ತಾನೆ ಅಂತ ಉಂಟು, ಈಸಿ ವೇ ಅಲ್ಲಿ ಅಲ್ವಾ, ಈಸಿ ವೇ, ಅನ್ಅರ್ನ್ಡ್ ಮನಿ, ತೊಂದರೆ ಪಡದೆ ಸಿಗುವಂತಹ ಹಣ ಅದು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಉಂಟು. ಹಾಗಾದ್ರೆ 8ನೇ ಮನೆ ಶುಕ್ರ ಫೇವರೇಬಲ್ ಅನ್ಫೇವರೇಬಲ್ ನೀವೇ ಹೇಳಿ.
ನಾನು ಹೇಳ್ತೀನಿ ಫೇವರೇಬಲ್ ಅಂತ. ಅದನ್ನು ಯೂಸ್ ಮಾಡ್ಲಿಕ್ಕೆ ಯಾರಿಗೆ ಗೊತ್ತಿದೆ ಅವ್ನು ರಾಜನಾಗ್ಬಿಡ್ತಾನೆ. ಯಾರಿಗೆ ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಸೆಕ್ಷುವಲಿ ಆಗಿ ಅದನ್ನು ಯೂಸ್ ಮಾಡ್ತಾನೆ, ಅವನು ಕೆಟ್ಟ ಹುಳು ಅಂತ ಅರ್ಥ, ಅವ್ನು ಸರಿ ಇಲ್ಲ ಅಂತ ಅರ್ಥ. ಅರ್ಥ ಇದೆ ನಿಮಗೆ? ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಶುಕ್ರ ಬಂದಿದ್ದಾನೆ? ಯಾಕಂದ್ರೆ ಶುಕ್ರ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಟ್ರಾನ್ಸ್ಫಾರ್ಮೇಶನ್ ಯಾರಿಂದ ಆಗುತ್ತೆ? ಮದುವೆ ಆದ ನಂತರ ನಿಮಗೆ ಟ್ರಾನ್ಸ್ಫಾರ್ಮೇಶನ್, ನಿಮ್ಮ ಪಾರ್ಟ್ನರ್ನಿಂದ ಟ್ರಾನ್ಸ್ಫಾರ್ಮೇಶನ್, ಅಥವಾ ದೇವಿಯ ಆರಾಧನೆ ಮಾಡಿದಾಗ ಟ್ರಾನ್ಸ್ಫಾರ್ಮೇಶನ್, ದೇವಿಯ ಸಾಧನೆ ಮಾಡಿದಾಗ ಟ್ರಾನ್ಸ್ಫಾರ್ಮೇಶನ್. ಅಲ್ಲಿಂದಲೇ ಈಸಿಯಾಗಿ ದುಡ್ಡು ಬರಲಿಕ್ಕೆ ಶುರುವಾಗುತ್ತೆ ಅಲ್ವಾ? ಈಗ ಶುಕ್ರ 8ನೇ ಮನೆಯಲ್ಲಿದ್ದಾನೆ, ನಿಮ್ಮಲ್ಲಿ ಒಂದು ಕಲೆ ಇದೆ ಅಂತ ಇಟ್ಕೊಳ್ಳೋಣ, ಏನಾದ್ರೂ ಕೂಡ, ಅಥವಾ ಸಿಂಗಿಂಗ್ ಇದೆ, ಅಥವಾ ಡ್ಯಾನ್ಸಿಂಗ್ ಇದೆ, ಅಥವಾ ನೀವು ಅಭಿನಯ ಮಾಡ್ತೀರಾ, ಆವಾಗ ಶುಕ್ರ ಒಂದಷ್ಟು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಇನ್ನು ಕ್ರಿಯೇಟ್ ಮಾಡ್ತಾನೆ, ನಿಮಗೆ ಈಸಿಯಾಗಿ ದುಡ್ಡನ್ನು ಕೊಡಿಸ್ತಾನೆ. ಈಗ ಫಾರ್ ಎಕ್ಸಾಂಪಲ್, ನೀವೊಬ್ಬ ಅಭಿನೇತ್ರಿ, ನೀವೊಬ್ಬ ಅಭಿನಯ ಮಾಡುವಂತ ವ್ಯಕ್ತಿ, ನಿಮ್ಗೆ ಆಕ್ಟಿಂಗ್ ಎಲ್ಲ ಗೊತ್ತಿದೆ, ನೀವು ಆಕ್ಟಿಂಗ್ ಮಾಡುವಾಗ ಹೀಗೆ ಇರ್ತೀರಾ ನೀವು, ಬಟ್ ಆಕ್ಟಿಂಗ್ ಮಾಡುವಾಗ ನಿಮ್ಮ ವೇಷಧಾರಣೆ ಬೇರೆ ಇರ್ತದೆ, ನೀವು ಬೇರೆ ವೇಷವನ್ನು ಹಾಕೊಳ್ತೀರಾ, ಅದರ ಮುಖಾಂತರ ಆಕ್ಟಿಂಗ್ ಮಾಡ್ತೀರಾ. ನಿಮ್ಗೊಂದು ರಾಮನ ಪಾಠ ಮಾಡ್ಲಿಕ್ಕಿದೆ, ನಾರ್ಮಲ್ ಆಗಿ ಹೀಗಿರ್ತೀರಾ, ಬಟ್ ಅಲ್ಲಿಗೆ ರಾಮನ ಪಾಟಿಗೆ ಕನ್ವರ್ಟ್ ಆಗಿಬಿಟ್ರಿ ನೀವು, ರಾಮನ ಪಾಟಿಗೆ ಟ್ರಾನ್ಸ್ಫರ್ ಆಗಿಬಿಟ್ರಿ ನೀವು. ಓಕೆನಾ? ಅವಾಗ ಏನಾಯ್ತು ನೋಡಿ, 8ನೇ ಮನೆ ಟ್ರಾನ್ಸ್ಫಾರ್ಮೇಶನ್. ಹಾಗಾದ್ರೆ ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಬಂತೀಗ, ಹಾಗಾದ್ರೆ 8ನೇ ಮನೆ ಶುಕ್ರನಿಂದ ಒಳ್ಳೆ ರಿಸಲ್ಟ್ ಬಂತೀಗ. ಹಾಗಾದ್ರೆ ನಿಮ್ಗೆ ಎಲ್ಲಿ ನಿಮ್ಮ ಅಭಿನಯ ಕ್ಷೇತ್ರ ಇದೆ ಅಲ್ಲಿಂದಲೇ ಉಚ್ಚ ಸ್ಥಾನವನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದನ್ನ ಆ ರೀತಿ ಇಟ್ಕೊಳ್ಬೇಕಪ್ಪ, ಸುಮ್ಮನೆ ಅಲ್ಲ, ಆ ರೀತಿ ಇಟ್ಕೊಳ್ಬೇಕು, ಅಷ್ಟೇ ಪವಿತ್ರವಾಗಿ ಇಟ್ಕೊಳ್ಬೇಕು ಅದನ್ನ. ಆವಾಗ ನಿಮ್ಗೆ ಆ ಪಾಸಿಟಿವಿಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾನು ಹೇಳಿದ್ನಲ್ಲ ಏನಾಗುತ್ತೆ ಅಂತ, ಅಥವಾ ಅದು ನೆನ್ಪಿಟ್ಕೊಳ್ಳಿ ಏನಾಗುತ್ತೆ, ರೈಟಾ? ಶುಕ್ರ ನೇರವಾಗಿ 2ನೇ ಮನೆಯನ್ನ ವೀಕ್ಷಣೆ ಮಾಡ್ತಾನೆ, ಖಂಡಿತ ದುಡ್ಡಿಗೆ ಸಮಸ್ಯೆ ಇಲ್ಲ, ದುಡ್ಡು 100% ಬರುತ್ತೆ. ಹಾ, ಹುಡುಗಿಯರ ಹತ್ರ ದುಡ್ಡು ತಗೊಳ್ಳೋದು, ಅವ್ರಿಗೆ ಮೋಸ ಮಾಡುದು ಅಲ್ವಾ, ಅವರನ್ನ ನೀಚ ಕೆಲಸ ಕಾರ್ಯಕ್ಕೆ ಬಳಸ್ಕೊಂಡು ದುಡ್ಡು ತಗೊಳ್ಳೋದು, ಅಥವಾ ಗೋಲ್ಡ್ ತಗೊಳ್ಳೋದು, ಇದು ನಿಮ್ಗೆ ಒಂದಲ್ಲ ಒಂದು ದಿನ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ 100% ಕ್ರಿಯೇಟ್ ಮಾಡುತ್ತೆ. ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಹೇಳುವುದು ನಾನು, ಯಾಕಂದ್ರೆ ಶುಕ್ರ ಅಂದ್ರೆ ಹುಡುಗಿಯರು, ಶುಕ್ರ ಅಂದ್ರೆ ಸ್ತ್ರೀ. ಹಾಗಾದ್ರೆ ಸ್ತ್ರೀ ಮುಖಾಂತರ ನೀವೇನಾದ್ರೂ ಆ ರೀತಿಯಾದ ಕೆಲಸ ಮಾಡಿದಾಗ 8ನೇ ಮನೆ ಶುಕ್ರ ನಿಮ್ಮನ್ನ ಎಷ್ಟರ ಮಟ್ಟಿಗೆ ದಂಡಿಸ್ತಾನಂದ್ರೆ ಮತ್ತೆ ಕಿಡ್ನಿಗೆನೆ ಡಮಾರ್ ಮಾಡಿಸ್ಬಿಡ್ತಾನೆ, ಪ್ರಾಬ್ಲಮ್ ಆಗುತ್ತೆ. ಬಿ ಕೇರ್ಫುಲ್. 8ನೇ ಮನೆ ಶುಕ್ರ ಬಂದಿದ್ದಾನೆ, ನೀವೊಬ್ಬ ಜ್ಯೋತಿಷಿ, ನೀವೊಬ್ಬ ವಾಸ್ತುತಜ್ಞ, ನೀವೊಬ್ಬ ಸಂಖ್ಯಾಶಾಸ್ತ್ರಜ್ಞ, ಅಥವಾ ರಹಸ್ಯವಿದ್ಯೆ ಕಲಿತಾ ಇದ್ದೀರಾ, ಅಥವಾ ನೀವು ಹೀಲಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಾ, ಅಥವಾ ಕ್ರಿಸ್ಟಲ್ ಹೀಲಿಂಗ್ ಮಾಡ್ತೀರಾ, ನೀವೇನ್ ಬೇಕಾದ್ರೂ ಮಾಡಿ. 8ನೇ ಮನೆ ಶುಕ್ರನನ್ನ ಎಷ್ಟು ನೀವು ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ, ಅಷ್ಟು ಉನ್ನತ ಮಟ್ಟಕ್ಕೆ ಹೋಗುವುದೇ ಅಲ್ಲದೆ ಅಷ್ಟೇ ಕೋಟ್ಯಾಧಿಪತಿಗಳಾಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಅಫ್ಲಿಕ್ಷನ್ ಇರಲಿ ಪರವಾಗಿಲ್ಲ, ಬಟ್ ನೀವು ಶುಕ್ರನನ್ನ ಚೆನ್ನಾಗಿ ಇಟ್ಕೊಂಡಾಗ ಆ ಅಫ್ಲಿಕ್ಷನ್ ಕೂಡ ಹೊರಟೋಗ್ಬೋದು, ಏನು ಸಮಸ್ಯೆ ಆಗಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮೇಷಲಗ್ನದವರು ನೆಕ್ಸ್ಟ್ ಬಂದ್ ಮೇಡಮ್, ಮೇಷಲಗ್ನ ಜಾತಕ ಶುಕ್ರ ದೇಶ ನಡೀತಾ ಉಂಟು. 9th ಹೌಸ್ ಅಲ್ಲಿ ಶುಕ್ರ ಇದ್ದಾನೆ. ಓಕೆನಾ? 9th ಹೌಸ್ ಅಲ್ಲಿ ಶುಕ್ರ ಪರವಾಗಿಲ್ಲ, ಶತ್ರು ರಾಶಿಯಲ್ಲಿದ್ದಾನೆ ಶುಕ್ರ ಮಾತ್ರ. 9th ಹೌಸ್ ಶುಕ್ರ ಶತ್ರು ರಾಶಿಯಲ್ಲಿದ್ದಾನೆ. ಆತ 7th ಹೌಸ್ಗೆ ಎಲ್ಲಿದ್ದಾನೆ? 7th ಹೌಸ್ಗೆ 3ನೇ ಮನೆಯಲ್ಲಿದ್ದಾನೆ. 7th ಹೌಸ್ಗೆ 3ನೇ ಮನೆಯಲ್ಲಿದ್ದಾನೆ. ಓಕೆನಾ? ನಿಮ್ಮ ತುಲಾರಾಶಿಗೆ. ಆನಂತರ ಧನಸ್ಥಾನಕ್ಕೆ ಅಷ್ಟಮದಲ್ಲಿದ್ದಾನೆ. ಇದರ ಅರ್ಥ ಏನು? ಮದುವೆ ಆದ ನಂತರ ಟ್ರಾನ್ಸ್ಫಾರ್ಮೇಶನ್ ಅಂತ ಆಯ್ತು. ಮದುವೆ ಆದ ನಂತರ ದುಡ್ಡಿನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ, ಮದುವೆ ಆದ ನಂತರ ಒಳ್ಳೇದಾಗುತ್ತೆ, ಮದುವೆ ಆದ ನಂತರ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ 7th ಲಾರ್ಡ್ ಭಾಗ್ಯದಲ್ಲಿ, ಭಾಗ್ಯ ಎಲ್ಲಿಂದ ಆಗುತ್ತೆ? ಮದುವೆ ಆದ ನಂತರ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಮದುವೆ ಆದ ನಂತರ ದುಡ್ಡಿನಲ್ಲೂ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಖಂಡಿತ ಬರುತ್ತೆ, ನಿಮಗೆ ತೊಂದರೆ ಇಲ್ಲ, ಅಫ್ಲಿಕ್ಷನ್ ಇರಬಾರ್ದು ಅಷ್ಟೇ ಅಲ್ವಾ? ಆ ನಂತರ 9th ಹೌಸ್ ಶುಕ್ರ. 9th ಹೌಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ಅದು ಬಂದು ನಿಮ್ಮ ಆಧ್ಯಾತ್ಮ, ಅದು ಬಂದು ಪ್ರಿನ್ಸಿಪಲ್ಸ್, ಅದು ಬಂದು ಎಥಿಕ್ಸ್, ಅದು ಬಂದು ತಂದೆ, ಅದು ಬಂದು ಗುರು, ಅದು ಬಂದು ಹೈಯರ್ ಎಜುಕೇಶನ್, ಅದು ಬಂದು ವಿದೇಶ ಪ್ರಯಾಣ, ಅದೆಲ್ಲದರಲ್ಲೂ ಕೂಡ ರಿಸಲ್ಟ್ ಕೊಡಬಲ್ಲ ಆತ. ಲಕ್ಸುರಿಯಾಗಿ ರಿಸಲ್ಟ್ ಕೂಡ ಕೊಡಬಲ್ಲ ಆತ ಅಲ್ವಾ? ನೀವೊಂದು ದೇವಸ್ಥಾನಕ್ಕೆ ಹೋದಾಗ ಅಲಂಕಾರ ಪೂಜೆ ಅಂತ ಮಾಡಿಸ್ಬೇಕು, ಅಥವಾ ಮಾಡಿಸ್ಕೊಳ್ತೀರಾ ಬೈ ಡಿಫಾಲ್ಟ್ ಆಗಿ. ಮನೆಯಲ್ಲಿ ಕೂಡ ದೇವ್ರ ಕೊಂಡುಂಟು ಬಹಳ ಅಲಂಕಾರ ಮಾಡಿಕೊಂಡು ನೀವು ಪೂಜೆ ಮಾಡುವಂತ ಸಾಧ್ಯತೆ ತೀರಾ ಜಾಸ್ತಿ. ಆವಾಗ ಧನುರಾಶಿಯಲ್ಲಿ ಶುಕ್ರ ಇರ್ತಾನೆ, ಇವ್ರಿಗಂತೂ ಭಾಗ್ಯದಲ್ಲೇ ಇದ್ದಾನೆ. ಆದ್ರೆ ಅದರಿಂದಾಗಿ ಭಾಗ್ಯದಲ್ಲಿ ಉನ್ನತಿ, ಭಾಗ್ಯೋದಯ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ನೆಗೆಟಿವ್ ಇಂಪ್ಯಾಕ್ಟ್ ಏನಿರ್ತದೆ? ನಿಮ್ಮ ಪಾರ್ಟ್ನರ್, ಮತ್ತೆ ಪಾರ್ಟ್ನರ್ಗೆ ಅದು 3rd ಹೌಸ್, ಪಾರ್ಟ್ನರ್ನ ಪರಾಕ್ರಮ. ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಾಗ್ಯುದ್ಧ ಮಾಡ್ಲಿಕ್ಕೆ ಹೋಗ್ಬಾರ್ದು, ತುಂಬಾ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಬುದ್ಧಿವಾದ ಹೇಳುದು ಅದೆಲ್ಲ ಒಂದು ವಿಷಯ ಬೇರೆ, ಬಟ್ ಬರೇ ಒಂದು ಫೈಟಿಂಗ್ ಮಾಡುದು, ವಾಗ್ಯುದ್ಧ ಮಾಡುದು, ಮೇ ಬಿ ನಿಮ್ಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆನಾ? ಹೇಗೆ ನಿಮ್ಗೆ ಶುಕ್ರ ದೇಶ ಸ್ಟಾರ್ಟ್ ಆಯ್ತು, ಅಥವಾ ನಿಮ್ಗೆ ಮದುವೆ ಆಯ್ತು ಮೇಷ ಲಗ್ನಕ್ಕೆ ಅಲ್ವಾ? ಆತ ದೃಷ್ಟಿ ಇಟ್ಟಿದ್ದಾನೆ ನಿಮ್ಮ ಮಿಥುನ್ ರಾಶಿಗೆ, 3ನೇ ಮನೆಗೆ. ಮನೆ ಚೇಂಜ್ ಆಗ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು, ಮನೆ ಕನ್ಸ್ಟ್ರಕ್ಷನ್ ಆಗ್ಬೋದು, ಇದ್ದ ಮನೆಯನ್ನು ಸೇಲ್ ಮಾಡಿ ಬೇರೆ ಕಡೆಗೆ ಹೋಗ್ಬೋದು. ಈ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು. ಒಟ್ಟಾರೆ ಕಂಫರ್ಟೇಬಲ್ ಜಾಗವನ್ನು ಹುಡುಕ್ತೀರಾ, ಕಂಫರ್ಟಬಲ್ ಜಾಗವನ್ನು ಹುಡುಕ್ತೀರಾ ಅಂತ ಇಂಡಿಕೇಶನ್ ಇದೆ. ಯಾಕೆ ಮನೆ? ಯಾಕಂದ್ರೆ ನಿಮ್ಮ 4ನೇ ಮನೆಗೆ ಅದು 12ನೇ ಮನೆ ಅಲ್ವಾ? ಅದರ ನೆಗೆಷನ್ ಪಾರ್ಟ್. ಹಾಗಾದ್ರೆ ಇದ್ದ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಕನ್ಸ್ಟ್ರಕ್ಷನ್ ಮಾಡಿ ಬೇರೆ ಮನೆಗೆ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ತೊಂದರೆ ಇಲ್ಲ, ಮಾಡ್ಕೊಳ್ಬೋದು. ಪ್ರಿಕಾಷನ್ ಒಂದೇ, ನಿಮ್ಮ ಪಾರ್ಟ್ನರ್ ಜೊತೆಗೆ ವಾಗ್ಯುದ್ಧ ಮಾಡಬೇಡಿ ಅಷ್ಟೇ. ಮೇಷಲಗ್ನ ಶುಕ್ರ ದೇಶ ನಡೀತಾ ಉಂಟು, ಎಲ್ಲ ಒಳ್ಳೇದಾಗುತ್ತೆ. ಪಾರ್ಟ್ನರ್ ಜೊತೆಗೆ ವಾಗ್ಯುದ್ಧ ಮಾಡೋದನ್ನು ಬಿಟ್ಟು ಬಿಡಿ. ಅದರ ಜೊತೆಗೆ ನಿಮಗೆ ನಿಮ್ಮ
ಹಣಕಾಸಿನ ವಿಚಾರದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅಂತ. ಮೇಷ ಲಗ್ನ ಜಾತಕ ಶುಕ್ರ ದಶೆ ನಡೀತಾ ಉಂಟು, 10ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಇಲ್ಲಿ ಕೂಡ ಏನಾಗುತ್ತೆ, ನೀವು ಯಾರಾದ್ರೂ ಸ್ತ್ರೀಯರನ್ನ ಬಂಧನದಲ್ಲಿರಿಸಿಕೊಳ್ಳುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದನ್ನ ನೋಡ್ಕೊಳ್ಬೇಕು. ಕೆಲವರಿಗೆ ಬ್ಲಾಕ್ ಮನಿ ಇರ್ತದೆ, ಅದನ್ನು ನೋಡ್ಕೊಳ್ಬೇಕು ಅಲ್ವಾ. ಲೆಕ್ಕಾಚಾರ ಇಲ್ಲದ ದುಡ್ಡು, ಬಂಧನದಲ್ಲಿ ಸ್ತ್ರೀ, ಇದು ಒಂದು ಬಿಡಬೇಕಾಗುತ್ತೆ. ನೀವು ಇದರ ವಿಚಾರದಲ್ಲಿ ಹೋಗ್ಲಿಕ್ಕಿಲ್ಲ. ಕೆಲಸದ ವಿಚಾರಕ್ಕೆ ಪರವಾಗಿಲ್ಲ, ಶುಕ್ರ ಇದ್ದಾನೆ ಫ್ರೆಂಡ್ಲಿ ರಾಶಿಯಲ್ಲಿ, ಬಟ್ ದಿಗ್ಬಲ ವಿಹೀನ. ಯಾಕಂದ್ರೆ 4ನೇ ಮನೆಯಿಂದ ಅಪೋಸಿಟ್ ಸೈಡ್ ಅಲ್ಲಿ ಇದ್ದಾನೆ, ದಿಗ್ಬಲ ವಿಹೀನ. ಆದ್ರೂ ಕೂಡ ಕಾರ್ಯಕ್ಷೇತ್ರ ಕನ್ಫರ್ಟ್ ಆಗಿ ಮಾಡಿ ಕೊಡ್ತಾನೆ ಆತ. ಕಾರ್ಯಕ್ಷೇತ್ರ ಪರವಾಗಿಲ್ಲ, ಮದುವೆ ಜೀವನದ ಸುಖವನ್ನ ಕೊಟ್ಟೇ ಕೊಡ್ತಾನೆ, ಪ್ಲೆಸರ್ ಅನ್ನ ಕೊಟ್ಟೇ ಕೊಡ್ತಾನೆ, ನೋ ಡೌಟ್, ಅದಂತೂ ಬರುತ್ತೆ ನಿಮಗೆ. ಓಕೆ, ಅಫ್ಲಿಕ್ಷನ್ ಬರಬಾರ್ದು. ಒಳ್ಳೆ ಕೆಲಸ ಕೊಡ್ತಾನೆ, ಒಳ್ಳೆ ಕಾರ್ಯಕ್ಷೇತ್ರ ಕೊಡ್ತಾನೆ, ಒಳ್ಳೆ ಕೆಲಸದಲ್ಲಿ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಮಾಡ್ತಾನೆ, ಕಂಫರ್ಟಬಿಲಿಟಿ ಆದಂತ ಕೆಲಸವನ್ನ ಕೊಡ್ತಾನೆ. ಅದೆಲ್ಲ ಇದೆ ನಿಮಗೆ. ಅಧಿಕಾರ ವರ್ಗಕ್ಕೆ ಹೋಗ್ತಿರಿಲ್ವ ಸೆಕೆಂಡರಿ, ಬಟ್ ಕಂಫರ್ಟ್ ಆದ ಕೆಲಸ ಇರುತ್ತೆ ನಿಮಗೆ ಅಲ್ವಾ. ಶುಕ್ರ ಏನ್ ಮಾಡ್ತಾನೆ, ನೇರವಾಗಿ 4ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಹೇಗೆ ಕೆಲಸಕ್ಕೆ ಸೇರ್ಕೊಳ್ತೀರಾ ಅಥವಾ ಹೇಗೆ ಮದುವೆ ಆಗುತ್ತೆ, ಹಾಗೇನೆ ನಿಮ್ಗೆ ಮನೆ ಆಗುವಂತ ಯೋಗ, ಲಕ್ಸುರಿ ಗಾಡಿ ಬರುವಂತ ಯೋಗ, ಅದು ಲಕ್ಸುರಿ ಗಾಡಿ, ಒಳ್ಳೆ ಗಾಡಿ, ಅದನ್ನ ಇಟ್ಕೊಂಡು ಓಡಾಡ್ತೀರಾ, ಬಹಳ ಫೇವರೇಬಲ್ ಆಗುತ್ತೆ. ಅಫ್ಲಿಕ್ಷನ್ ಬಂದಾಗ ಪ್ರೆಡಿಕ್ಷನ್ ಚೇಂಜ್ ಆಗುತ್ತೆ, ಅದು ವಿಷಯ ಬೇರೆ. ಬಟ್ ಮೇಷಲಗ್ನದವರಿಗೆ 10ನೇ ಮನೆ ಶುಕ್ರ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಆತ ಧನಸ್ಥಾನದಿಂದ ಭಾಗ್ಯದಲ್ಲಿದ್ದಾನೆ, ಆನಂತರ ನಿಮ್ಮ 7th ಹೌಸಿಂದ ಸುಖ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಶುಕ್ರ ಸುಖಕಾರಕಲ್ಲಿ ತೊಂದರೆ ಇಲ್ಲ. ಹಾಗಾದ್ರೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸುಖ ಇದೆ, ಮ್ಯಾರಿಡ್ ಲೈಫ್ ಚೆನ್ನಾಗಿರ್ತದೆ. ಪಾರ್ಟ್ನರ್ನ ನೋಡಿ, ಮೊನ್ನೆ ಒಂದು ವಿಷಯ ಹೇಳಿದ್ದೇನೆ ನಿಮ್ಗೆ, ಏನು ಶುಕ್ರನ ವಿಷಯಗಳನ್ನು ಹೇಳುವಾಗ, 10ನೇ ಮನೆಯಲ್ಲಿ ಶುಕ್ರ, ಪಾರ್ಟ್ನರ್ ಸರಿ ಇಲ್ಲ ಅಂದ್ರೂ ಬೇರೆಯವ್ರ ಜೊತೆ ರಿಲೇಶನ್ಶಿಪ್ ಮಾಡಿ ಆದ್ರೂ ಪ್ಲೆಸರ್ ಅನ್ನ ತಗೊಳ್ತೀರಿ ಅಂತ ಅರ್ಥ ಆಯ್ತಾ ನಿಮ್ಗೆ. ಈ ಪರಿಸ್ಥಿತಿ ಉಂಟು 10ನೇ ಮನೆ ಶುಕ್ರನಿಂದ. ಅದಕ್ಕೆ ನಾನು ಅಡ್ಡಿಯಲ್ಲ, ಅದು ನಿಮ್ಗೆ ಬಿಟ್ಟದ್ದು. ಓಕೆನಾ, ನೋಡೋಣ ಏನಾಗುತ್ತೆ ಅಂತ. ಈಗ ನೋಡ್ಕೊಳ್ಳಿ, 10ನೇ ಮನೆ ಶುಕ್ರ ಮೇಷ ಲಗ್ನದವರಿಗೆ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು. ಕಾರ್ಯಕ್ಷೇತ್ರ ಕನ್ಫರ್ಟ್ ಆದ ಕಾರ್ಯಕ್ಷೇತ್ರನ ಆತ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ನೋಡಿ. ಇಲ್ಲಿ ನಾನು ಭಾವದ್ಭಾವವನ್ನು ಯೂಸ್ ಮಾಡಿಲ್ಲ, ಬರೇ ಆ ಒಂದು ಭಾವದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ, ಮತ್ತೆ ಅದರ ಎದುರಿನ ಭಾವ ಅಪೋಸಿಟ್ ಸೈಡ್. ಓಕೆನಾ, ಹಾಗಾದ್ರೆ ಅಪೋಸಿಟ್ ಸೈಡ್ಗೆ ಶುಕ್ರ ದೃಷ್ಟಿ ಇಟ್ಟಿದ್ದಾರೆ ಅಂದಾಗ ನಿಮ್ಗೆ ಎಲ್ಲೊಂದ್ ಕಡೆ ಮನೆ, ಭೂಮಿ, ವಾಹನ ಬರುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಅದು 2 ಬಾರಿ ಕ್ರಿಯೇಟ್ ಆಗುತ್ತೆ, ಒಂದು ಮದುವೆ ಆದಾಗ ಅಥವಾ ನೀವು ಕೆಲಸಕ್ಕೆ ಸೇರಿದಾಗ. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಮೇಷ ಲಗ್ನ ಜಾತಕ ಶುಕ್ರ ದೇಶ ನಡೀತಾ ಉಂಟು, 11ನೇ ಮನೆ ಶುಕ್ರ ಇದ್ದಾನೆ, ಪರವಾಗಿಲ್ಲ, ಬಟ್ ಜಾಗೃತರಾಗಿರ್ಬೇಕು. 11ನೇ ಮನೆ ಅದು ಯಾವುದು, ಅದು ಡಾರ್ಕ್ ಪ್ಲೇಸ್, ಅದು ಡಾರ್ಕ್ ಪ್ಲೇಸ್ ಅಂತ ಕರಿತೇವೆ, ತುಂಬಾನೇ ಡೇಂಜರ್ಸ್ ಅದು. ಆನಂತರ ಉಪಚಯ ಸ್ಥಾನ ಅದು ಅಲ್ವಾ. ಅಲ್ಲಿ ಶುಕ್ರ ಬಂದ್ಬಿಟ್ಟ ಅಂದಾಗ ಮೇ ಬಿ ನಿಮ್ಗೆ ಮದುವೆ ಜೀವನದಲ್ಲಿ ಮೋಸ ಆಗ್ಬೋದು, ಮದುವೆ ಜೀವನದಲ್ಲಿ ತೊಂದರೆ ಆಗ್ಬೋದು. ಯಾಕಂದ್ರೆ ರಾಹುವಿನ ಪಾರ್ಟ್ ಇದೆ ಅಲ್ಲಿ ಅಲ್ವಾ. ಅದಕ್ಕೆ ಲಾಭ ಸ್ಥಾನದ ಶುಕ್ರ ಅಂತ ಕುಣಿಲಿಕ್ಕೆ ಹೋಗ್ಬೇಡಿ. ಮದುವೆಯಲ್ಲೇ ಪ್ರಾಬ್ಲಮ್ ಆಯ್ತು, ಮದುವೆಯಲ್ಲೇ ಸಮಸ್ಯೆ ಆಯ್ತು, ಮದುವೆಯಲ್ಲೇ ಮೋಸ ಆಯ್ತು, ಹುಡುಗಿಯರಿಂದ ಮೋಸ ಆಯ್ತು, ಪ್ರೀತಿ ಪ್ರೇಮ ಮೋಸ ಆಯ್ತು, ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. 11ನೇ ಮೇಲೆ ಶುಕ್ರ ಇರುವಾಗ ಕೆಲವರೆಲ್ಲ ಗುಪ್ತ ರೀತಿಯ ಪ್ರೀತಿ ಪ್ರೇಮ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ನಿಮ್ಮ 5ನೇ ಮನೆ ಏನುಂಟು ಅದು ಓಪನ್ ಫ್ರೆಂಡ್ಶಿಪ್, ಆನಂತರ ನಿಮ್ಮ 11ನೇ ಮನೆ ಏನುಂಟು ಅದು ಬಂದು ಕ್ಲಬ್, ಗುಪ್ತ ರೀತಿಯಲ್ಲಿ ಇರುವಂಥದ್ದು. ಓಕೆನಾ, ಬಾಕಿ ವಿಚಾರ 11ನೇ ಮನೆ ಶುಕ್ರ ಪರವಾಗಿಲ್ಲ. ನಿಮ್ಗೆ ಒಮ್ಮೆ ಮೋಸ ಆಗಿ ಹೋಯ್ತು, ಒಮ್ಮೆ ಏನೋ ನಿಮ್ಮ ಸಂಕಟವನ್ನು ಕಳ್ಕೊಂಡ್ಬಿಟ್ರೆ, ಆನಂತರ ಶುಕ್ರ ಇಸ್ ದ ಮಚ್ ಬೆಟರ್, ತೊಂದರೆ ಇಲ್ಲ. ಲಾಭಕ್ಕೆ ಸಂಬಂಧಪಟ್ಟಿದ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಲಾಭದ ನಿಮ್ಮ ಮಕ್ಕಳು ಬಹಳ ಚೆನ್ನಾಗಿರ್ತಾರೆ, ಸೌಂದರ್ಯಯುಕ್ತರವಾಗಿರ್ತಾರೆ, ತುಂಬಾ ಸುಂದರವಾದ ಮಕ್ಕಳಿರ್ತಾರೆ. ಯಾಕೆ ಶುಕ್ರ 5ನೇ ಮನೆಯನ್ನು ನೋಡ್ತಾ ಇದ್ದಾನೆ, ಸುಂದರವಾದ ಮಕ್ಕಳೇ ಬರ್ಬೇಕಂತ ಸುಂದರವಾದ ಮಕ್ಕಳಿರ್ತಾರೆ, ಅದು ಪರವಾಗಿಲ್ಲ. ಎಜುಕೇಶನ್ ಕೂಡ ಚೆನ್ನಾಗಿ ಹೋಗ್ಬೋದು, ಕಂಫರ್ಟ್ ಆಗಿ ಹೋಗ್ಬೋದು, ಅದು ತೊಂದರೆ ಇಲ್ಲ. ಬಟ್ ಶುಕ್ರ ರಿಲೇಶನ್ಶಿಪ್ ನ ಕಾರಕ, ಮದುವೆ ರಿಲೇಶನ್ಶಿಪ್ ಅಲ್ವಾ. ದುಡ್ಡಿನಲ್ಲಿ ಮೋಸ, ರಿಲೇಶನ್ಶಿಪ್ ಅಲ್ಲಿ ಮೋಸ, ಮದುವೆಯಲ್ಲಿ ಮೋಸ, ಪ್ರೀತಿ ಪ್ರೇಮ ಮೋಸ, ಇದೆಲ್ಲ ಒಂದು ಆಗುವಂತದ್ದುಂಟು. ಒಮ್ಮೆ ಆಗಿ ಹೋಯ್ತು, ಅದನ್ನ ಬಿಟ್ಟು ಬಿಡಿ. ಓಕೆನಾ, ಲೆಟ್ ಗೋ ಮಾಡಿ, ಆಗಿದ್ದು ಆಗಿ ಹೋಯ್ತು, ಇನ್ನೇನು ಬೇಕಾಗಿಲ್ಲ. ನಂತರದ ಜೀವನ ಸುಖಕರ, ಏನು ಸಮಸ್ಯೆ ಇಲ್ಲ, ಡೆಫಿನೆಟ್ ಆಗಿ ಒಳ್ಳೇದಾಗಿ ಹೋಗುತ್ತೆ ಅಲ್ವಾ. ಗೊತ್ತಾಯ್ತು ನಿಮ್ಗೆ. ಮೇಷ ಲಗ್ನ ಶುಕ್ರ ದಶೆ 11ನೇ ಮನೆಯಲ್ಲಿ ಶುಕ್ರ ಇಸ್ ದ ಮಚ್ ಬೆಟರ್ ಇಂಪ್ಯಾಕ್ಟ್ ಇದೆ, ಬಟ್ ಮೋಸ ಕೂಡ ಇದೆ ಅಲ್ವಾ. ಒಮ್ಮೆ ಮೋಸ ಹೋದ್ರಿ, ಲೆಟ್ ಗೋ ಮಾಡಿ ಲೈಫ್ ಅನ್ನ ಎಂಜಾಯ್ ಮಾಡ್ತೀರಾ, ಅದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ನೆಕ್ಸ್ಟ್ ಮೇಷ ಲಗ್ನ ಜಾತಕ ಶುಕ್ರ ದಶೆ ನಡೆದವರು, ಶುಕ್ರ ಇದ್ದಾನೆ 12th ಹೌಸ್ ಅಲ್ಲಿ. ಓಕೆ, ಉಚ್ಚ ಸ್ಥಾನದಲ್ಲಿದ್ದಾನೆ ಅಲ್ವಾ, ಇಸ್ ದ ಮಚ್ ಬೆಟರ್. ಉಚ್ಚ ಸ್ಥಾನದಲ್ಲಿ ಶುಕ್ರ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ, ಎಲ್ಲಾ ರೀತಿಯಲ್ಲಿ ಕಂಫರ್ಟಬಿಲಿಟಿ ಝೋನ್ ಅಲ್ಲಿ ನಿಮ್ಮನ್ನ ಇಡ್ತಾನೆ, ದುಡ್ಡು ಕೂಡ ಕೊಡ್ತಾನೆ, ಮದುವೆ ಜೀವನ ಕೂಡ ಚೆನ್ನಾಗಿರ್ಲಿಕ್ಕೆ ಪ್ರಯತ್ನ ಅಂತ ಮಾಡ್ತಾನೆ. ಅಫ್ಲಿಕ್ಷನ್ ಬರಬಾರ್ದು. 12ನೇ ಮನೆ ಶುಕ್ರನಿಗೆ ಅಫ್ಲಿಕ್ಷನ್ ಬಂದಾಗ ಏನಾಗುತ್ತೆ, ನಿಮ್ಮ ಬೆಡ್ರೂಮ್ ಲೈಫ್ ಶೇರ್ ಆಗುತ್ತೆ, ನೀವು ಬೇರೆಯವ್ರ ಜೊತೆ ಕೂಡ ಬೆಡ್ರೂಮ್ ಲೈಫ್ ಅನ್ನು ಶೇರ್ ಮಾಡ್ಕೊಳ್ತೀರ ಅಂತ ಇಂಡಿಕೇಶನ್ ಇರ್ತದೆ. ಅದಕ್ಕೋಸ್ಕರ ಅದನ್ನ ಮಾಡುವ ಹಾಗಿಲ್ಲ ನೀವು. ಅದಕ್ಕೆ ಅಲ್ಲಿ ಶುಕ್ರ ಇದ್ದಾನೆ, ಇಸ್ ದ ಮಚ್ ಬೆಟರ್. ಅಲ್ಲಿ ಏನಾದ್ರೂ ಅಫ್ಲಿಕ್ಷನ್ ಬರ್ತಾ ಉಂಟು, ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಕೆಲವರೆಲ್ಲ ವಿದೇಶದಲ್ಲಿ ಹೋಗಿ ಕಮಾಯಿಸ್ತಾರೆ, ವಿದೇಶಕ್ಕೆ ಹೋಗ್ತಾರೆ, ದೂರ ಹೊರಟೋಗ್ತಾರೆ, ಅಲ್ಲಿಂದ ಅವ್ರಿಗೆ ದುಡ್ಡು ಬರುತ್ತೆ, ಅಲ್ಲಿ ಕಂಫರ್ಟಬಿಲಿಟಿಯನ್ನು ಅನುಭವಿಸ್ತಾರೆ. ಓಕೆ, ನೋ ಪ್ರಾಬ್ಲಮ್, ಅದ್ರಲ್ಲಿ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಓಕೆನಾ, ಗೊತ್ತಾಯ್ತು. ಆನಂತರ ಶುಕ್ರ ಉಚ್ಚಕ್ಕೆ ಫಲ ಕೊಡ್ತಾ ಇದ್ದಾನೆ ಅಲ್ವಾ. ಹಾಗಾದ್ರೆ ನಿಮ್ಗೆ ಯಾರು ನಿಮ್ಮ ಪಾರ್ಟ್ನರ್ ಬರ್ತಾರೆ ಅವ್ರು ನೋಡಿ, ಅವರನ್ನ ಆದಷ್ಟು ಕಂಫರ್ಟಬಿಲಿಟಿಯಲ್ಲಿ ಇಡುವಂತ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಮಾಡಿದಾಗ ಶುಕ್ರನಿಂದ ಇನ್ನಷ್ಟು ಒಳ್ಳೆ ಫಲ ಬರುತ್ತೆ, ನಿಮ್ಗೆ ಏನು ತೊಂದರೆ ಆಗಲ್ಲ. ಒಟ್ಟಾರೆ 12ನೇ ಮನೆ ಶುಕ್ರ ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು, ತೊಂದರೆ ಇಲ್ಲ ಅಲ್ವಾ. ಶುಕ್ರ ನೇರವಾಗಿ ಏನ್ ಮಾಡ್ತಾನೆ, ಆತ
ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾನೆ. ಅದು ಏನು ಹೇಳ್ತಾ ಉಂಟು, ಶುಕ್ರ ಇದ್ದಾನೆ ನಂಬಿಕೆಯ ರಾಶಿಯಲ್ಲಿ. ಹಾಗಾದ್ರೆ ನಂಬಿಕೆ ಇಟ್ಟುಕೋ, ಡೌಟ್ ಪಡಬೇಡ. ಡೌಟ್ ಪಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. 6ನೇ ಮನೆಗೆ ದೃಷ್ಟಿ ಇಟ್ಟು ಆತನ ನೀಚ ರಾಶಿ ನೋಡ್ತಾ ಇದ್ದಾನೆ. ನೀಚ ರಾಶಿ ನೋಡೋದ್ರಿಂದ ಏನಾಯ್ತು, ಡೌಟ್ ಪಡ್ಲಿಕ್ಕಿಲ್ಲ. ಸಂಶಯ ಪಡಬೇಡ, ನಿನ್ನ ಪಾರ್ಟ್ನರ್ ಬಗ್ಗೆ ಸಂಶಯ ಬೇಡ ಅಲ್ವಾ, ಡೌಟ್ ಪಡ್ಲಿಕ್ಕೆ ಹೋಗ್ಬೇಡ, ಅವ್ರನ್ನ ಬಾರಿ ಬಾರಿಗೆ ವಿಚಾರಣೆ ಮಾಡಬೇಡ, ಅವ್ರಿಗೆ ಚುಚ್ಚಲಿಕ್ಕೆ ಹೋಗ್ಬೇಡ. ಅನ್ಯಥಾ ಶುಕ್ರನಿಂದ ಪ್ರಾಬ್ಲಮ್ ಕೂಡ ಆಗ್ಬೋದು ಅಲ್ವಾ. ಇದು ಶುಕ್ರ ದಿಶೆಯಲ್ಲಿರುವಂತಹ ಫಲಾಫಲಗಳು ಅರ್ಥ ಮಾಡ್ಕೊಳ್ಬೇಕು. ಈಗ ಅಲ್ಲಿ ಬೇರೆ ಬೇರೆ ಪ್ಲಾನ್ಸ್ ಬಂದು ಸೇರ್ಕೊಂಡ್ಬಿಡ್ತು, ಅಫ್ಲಿಕ್ಷನ್ ಬಂತು, ಅಥವಾ ಪಾಸಿಟಿವ್ ಎನರ್ಜಿ ಜಾಸ್ತಿನೇ ಕ್ರಿಯೇಟ್ ಆಯಿತು, ಅವಾಗೆಲ್ಲ ಬೇರೆ ಬೇರೆ ಇಂಪ್ಯಾಕ್ಟ್ ಅಂತೂ ಬರುತ್ತೆ. ನಾನು ನಾರ್ಮಲ್ ವೇಯಲ್ಲಿ ಇದನ್ನು ಹೇಳಲಿಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ. ಅರ್ಥ ಮಾಡ್ಕೊಳ್ಬೇಕು, ಇದನ್ನ ಸರಿಯಾಗಿ ನನ್ನ ಈ ವಿಡಿಯೋನ ಗಮನಿಸಬೇಕು. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಓಕೆನಾ. ಹಾಗಾದ್ರೆ ಮೇಷ ಲಗ್ನಕ್ಕೆ 12ನೇ ಮನೆ ಶುಕ್ರ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಅದೇ ಹೇಳುದು ನಾನು, ಆತ ಮಿತ್ರನ ಮನೆಯಲ್ಲಿ ನೀಚನಾಗ್ತಾನೆ, ಶತ್ರು ಮನೆಯಲ್ಲಿ ಹುಚ್ಚನಾಗ್ಬಿಡ್ತಾನೆ. ಯಾಕೆ ಹುಚ್ಚನಾಗ್ತಾನೆ 12ನೇ ಮನೆಯಲ್ಲಿ ಶುಕ್ರ? ಅದಕ್ಕೆ ಕಾರಣ ಇದೆ. ಯಾಕಂದ್ರೆ ಎಷ್ಟು ನೀವು ದಾನ ಮಾಡ್ತೀರಾ ಅಷ್ಟು ಲಕ್ಸುರಿ ನಿಮ್ಮ ಪಾಲಿಗೆ ಬರುತ್ತೆ. ಎಷ್ಟು ನೀವು ಬೇರೆಯವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೋಡ್ತೀರಾ ಅಷ್ಟು ಲಕ್ಸುರಿಯನ್ನ ನೀವು ಅನುಭವಿಸ್ತೀರಾ. ಅದಕ್ಕೋಸ್ಕರ ಶುಕ್ರಲ್ಲಿ ಉಚ್ಚ ಫಲ. ಎಷ್ಟು ದಾನ ಮಾಡ್ತೀರಾ ಅಷ್ಟು ಶುಕ್ರ ಉಚ್ಚ ಫಲದ ರಿಸಲ್ಟ್ ಅನ್ನ ಕೊಡ್ತಾನೆ. ಶುಕ್ರ 12ನೇ ಮನೆಯಲ್ಲಿ ಇದ್ದಾನೆ ಅಥವಾ ಇಲ್ಲ ಅದು ವಿಷಯನೇ ಬೇರೆ. ಕೊಡುವಂತಹ ಮನಸ್ಸಿದೆ, ಹಾಗಾದ್ರೆ ತೆಗೆದುಕೊಳ್ಳುವಂತಹದ್ದು ಮನಸ್ಸು ನಿಮ್ಮಲ್ಲಿರುತ್ತೆ ಅಥವಾ ಅದು ಬರುತ್ತೆ. ನೀವು ಅದಕ್ಕೆ ಬಾಧ್ಯರಾಗಿರ್ತೀರಿ. ನೀವು ಪ್ರಕೃತಿಯಿಂದ ಬೇಡ್ಲಿಕ್ಕೆ, ನನಗೆ ಇದು ಬೇಕು ಅದು ಬೇಕಂತ ಬೇಡ್ಲಿಕ್ಕೆ. ಕೊಡುವಂಥದ್ದೇ ಇಲ್ಲ, ಬೇಡುವಂಥದ್ದು ಕೂಡ ಇರುವುದಿಲ್ಲ. ಕೊಡುವಂಥದ್ದಿದೆ, ಬೇಡುವಂಥದ್ದು ಬರುತ್ತೆ. ಕೊಡುವಂಥದ್ದಿದೆ, ಬೇಡದೇನೆ ಬರುತ್ತೆ. ಇದು ಪರಿಸ್ಥಿತಿ. ಓಕೆನಾ. ಅದಕ್ಕೆ ನಿಮಗೆ ಕೊಡ್ಲಿಕ್ಕೆ ಗೊತ್ತಿರ್ಬೇಕು. ನಿಮ್ಮಲ್ಲಿ ಏನಿದೆಯೋ ಅದು, ವಿದ್ಯೆ ಇದ್ರೆ ವಿದ್ಯೆ, ಹಣ ಇದ್ರೆ ಹಣ ಅಲ್ವಾ, ಶ್ರಮ ಪಡೋದಾದ್ರೆ ಶ್ರಮ, ಸೇವೆ ಮಾಡೋದಾದ್ರೆ ಸೇವೆ, ನೀವು ಏನ್ ಬೇಕಾದ್ರೂ ಮಾಡಿ ಅಲ್ವಾ. ನಿಮ್ಮಲ್ಲಿ ದವಸ ಧಾನ್ಯ ಬಹಳ ಬೆಳೀತಾ ಉಂಟು ಅದು ಅಲ್ವಾ, ಅಕ್ಕಿ ಕಾಳು ಅಥವಾ ನಿಮ್ಮ ರೇಷನ್ಸ್ ಯಾವುದಾದ್ರೂ ಕೂಡ ಅದನ್ನೆಲ್ಲ ದಾನ ಮಾಡ್ಲಿಕ್ಕೆ ನೋಡಿ. ಎಷ್ಟು ದಾನ ಮಾಡ್ತೀರಾ ಅಷ್ಟು ನಿಮಗೆ, ಎಷ್ಟು ದಾನ ಮಾಡ್ತೀರಾ ಅಷ್ಟು ಲಕ್ಸುರಿ, ಎಷ್ಟು ದಾನ ಮಾಡ್ತೀರಾ ಅಷ್ಟು ಶುಕ್ರ ಪಾಸಿಟಿವ್ ಆಗಿ ಟರ್ನ್ ಆಗ್ತಾನೆ. ಓಕೆನಾ. ಶುಕ್ರನನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಇದು ಒಂದು ಮಾರ್ಗ. ಯಾಕೆ ಅದಕ್ಕೇನೆ ಹೇಳಿದಲ್ಲ 12ನೇ ಮನೆಯಲ್ಲಿ ದಾನ ಅಂತ. ದಾನ ಧರ್ಮ 12ನೇ ಮನೆ ಅಲ್ವಾ. ಪ್ಲೆಸರ್ ಕೊಡುವಂತ ಶುಕ್ರ 12ನೇ ಮನೆಯಲ್ಲಿ ಉಚ್ಚ ಫಲವನ್ನ ಕೊಡ್ತಾನೆ. ದಾನ ಮಾಡಿದಾಗ ಬಹಳ ವಿಶೇಷವಾದ ಫಲವನ್ನ ಕೊಡ್ತಾನೆ ಅಲ್ವಾ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಓಕೆನಾ. ಗೊತ್ತಾಯ್ತು ಇಟ್ಕೊಳ್ತೀನಪ್ಪ. ಕಹಾನಿ ತುಂಬಾ ಇರ್ತದೆ, ತುಂಬಾ ಎಲ್ಲ ಮಾತಾಡ್ಲಿಕ್ಕೆ ಆಗಲ್ಲ ತುಂಬಾ ಅಲ್ವಾ. ಯಾಕಂದ್ರೆ ನಾವೆಲ್ಲ ಒಂದೊಂದು ಜಾತಕದಲ್ಲಿ ಒಂದೊಂದು ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ ಕೂಡ ಬರ್ಬೋದು. ಈಗ ನಾನು ಮೇಷಲಗ್ನಕ್ಕೆ ಇಷ್ಟೆಲ್ಲ ಹೇಳಿದೆ, ಅದು ಓಕೆ. ಬಟ್ ಇದನ್ನು ಬಿಟ್ಟು ಕೂಡ ಬೇರೆ ಇಂಪ್ಯಾಕ್ಟ್ ಇದೆ. ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಗ್ರಹಗಳ ಕನೆಕ್ಷನ್ ಇರ್ತದೆ. ಆನಂತರ ಶುಕ್ರ ಇರುವಂತಹ ನಕ್ಷತ್ರಾಧಿಪತಿ ಒಂದು ಕೆಲಸ ಮಾಡ್ತಾನೆ. ಆನಂತರ ಶುಕ್ರ ಇರುವಂತಹ ರಾಶ್ಯಾಧಿಪತಿ ಆತ ಮತ್ತೊಂದು ಕೆಲಸ ಮಾಡ್ತಾನೆ. ಅವಾಗ ಏನಾಗುತ್ತೆ, ಶುಕ್ರನಿಂದ ಬರತಕ್ಕಂತಹ ಇಂಪ್ಯಾಕ್ಟ್ ಅಲ್ಲಿ ಅಥವಾ ಶುಕ್ರನಿಂದ ಬರತಕ್ಕಂತಹ ಫಲಾಫಲಗಳಲ್ಲಿ ವ್ಯತ್ಯಯ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದಾಗಿ ನಾವು ಅದನ್ನ 100% ಅಂತ ಹೇಳೋ ಹಾಗೇನೇ ಇಲ್ಲ. ಮೇ ಬಿ ಇರ್ಬೋದು, ಮೇ ಬಿ ಇಲ್ಲದೆ ಕೂಡ ಇರ್ಬೋದು. ಅದಕ್ಕೆ ಫೈನಲೈಸ್ ಏನಿರ್ತದೆ ನಿಮ್ಮ ಜಾತಕ. ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಏನಿದೆ ಅಥವಾ ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ನಕ್ಷತ್ರ ಮತ್ತೆ ಶುಕ್ರನ ರಾಶ್ಯಾಧಿಪತಿ ಯಾರು, ಡಿಸ್ಪೋಸಿಟರ್ ಯಾರು, ಎಲ್ಲಿ ಸೇರ್ಕೊಂಡಿದ್ದಾನೆ, ಅದರ ಮೇಲಿಂದ ಡಿಪೆಂಡ್ ಆಗಿ ಶುಕ್ರ ನಿಮಗೆ ಫಲಾಫಲಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಬಟ್ ನಾರ್ಮಲ್ ಆಗಿ ನಿಮಗೆ ಶುಕ್ರನಿಂದ ಒಳ್ಳೆ ಫಲ ಬರಬೇಕು, ಎಲ್ಲ ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು, ಎಲ್ಲರನ್ನು ಕೂಡ ಪ್ರೀತಿಯಿಂದ ನೋಡಬೇಕು. ಮನೆಯಲ್ಲಿದ್ದಂತಹ ಅದು ತಾಯಿನೇ ಇರ್ಬೋದು, ಚಿಕ್ಕಮ್ಮನೇ ಇರ್ಬೋದು, ಮಕ್ಕಳೇ ಇರ್ಬೋದು, ಮಗುನೇ ಇರ್ಬೋದು, ಯಾರು ಬೇಕಾದ್ರೆ ಸ್ತ್ರೀಯರು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು, ಅಕ್ಕಪಕ್ಕದಲ್ಲಿ ರೆಸ್ಪೆಕ್ಟ್ ಮಾಡಬೇಕು. ಎಲ್ಲ ಕಡೆ ಕೂಡ ನೀವು ರೆಸ್ಪೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಒಳ್ಳೆ ಇಂಪ್ಯಾಕ್ಟ್ ನೀವು ಪಡ್ಕೊಳ್ತೀರಾ. ಶುಕ್ರನನ್ನ ಪಾಸಿಟಿವ್ ಮಾಡಲಿಕ್ಕೆ ಇದು ಬಹಳ ದೊಡ್ಡ ಮಟ್ಟಿಗೆ ಕೆಲಸ ಮಾಡುತ್ತೆ. ಆ ನಂತರ ದಾನ ಮಾಡೋದು ಈಗಷ್ಟೇ ಹೇಳಿದೆ. ಅದನ್ನ ಮಾಡಿದಾಗ ನೋಡಿ ಶುಕ್ರನಿಂದ ಉಚ್ಚ ಫಲ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲ ಮಹನೀಯರುಗಳಿಗೆ, ಇದುವರೆಗೆ ಯಾರೆಲ್ಲ ನೋಡಿದ ಎಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿದ ಎಲ್ರಿಗೂ ನಮಸ್ತೆ, 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 ಬಾಯ್.